18 ಅಧ್ಯಾಯಗಳು ಇದ್ದಾವೆ. ಎಷ್ಟು ಅಧ್ಯಾಯಗಳು? ಹಿಂಗೆ ಸ್ಕೂಲ್ನಲ್ಲಿ ಏನಿರುತ್ತೆ, ಬುಕ್ಸ್ ಇರುತ್ತಲ್ಲ, ಎಷ್ಟು ಸಬ್ಜೆಕ್ಟ್ ಇದೆ ಅಂತ ನಿಮ್ಮನ್ನು ಕೇಳಿದ್ರೆ ನೀವು ಹೇಳ್ಬೇಕು. ಯಾಕೆ ಡೈಲಿ ಓದ್ತೀರ, ಯಾವ ಸಬ್ಜೆಕ್ಟು ಅಂತ ಕೇಳಿದ್ರೆ ನೀವೆಲ್ಲರೂ ಅದ್ರ ಮೇಲೆ ಎಕ್ಸ್ಪರ್ಟ್. LKG ಏನು ಹೇಳ್ತಾರೆ, UKG ಏನು ಹೇಳ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡ್ ಏನು ಹೇಳ್ತಾರೆ, ಸೆಕೆಂಡು, ಈಗ ಹಂತವಾಗಿ ಎಜುಕೇಷನಲ್ಲಿ ಏನಾಗುತ್ತೆ, ಬೆಳೀತಾ ಹೋಗ್ತದೆ. ಅದೇ ಥರ ಭಗವದ್ಗೀತೆಯಲ್ಲಿ ಭಾಳಷ್ಟು ಸ್ವಾರಸ್ಯಕರವಾಗಿರ್ತಕ್ಕಂಥ ಒಂದು ವಿಚಾರಗಳಿದ್ದಾವೆ. ಅದರಲ್ಲಿ ಮೊದಲನೇದಾಗಿ ನಾವು ಇಂಪಾರ್ಟೆಂಟಾಗಿ ತಿಳ್ಕೊಬೇಕಾಗಿರೋವಂಥ ವಿಚಾರ ಏನಪ್ಪ ಅಂದರೆ, ನಾನು ಯಾರು? ನಿಮ್ಮನ್ನು ನೀವು ಕೇಳ್ಕೊಳ್ಳಿ ಪ್ರಶ್ನೆ. ನಾನು ಯಾರು ಅಂತ ಕೇಳ್ಕೊಂಡಾಗ ಈ ಪ್ರಶ್ನೆಗೆ ನಿಮ್ಮ ಹತ್ರ ಎಲ್ಲ ಏನು ಆನ್ಸರ್ ಇದೆ ನೋಡೋಣ, ಹೇಳಿ ನೋಡೋಣ. ನಿಮ್ಮ ನೀವು ಕೇಳ್ಕೊಂಡಾಗ ನಿಮ್ಮ ಬಗ್ಗೆ ನೀವೇನು ತಿಳ್ಕೊಂಡಿದ್ದೀರಿ? ನಿಮ್ಮ ಶಾಲೆಯಲ್ಲಿ ನಿಮಗೆ ನಿಮ್ಮ ಬಗ್ಗೆ ಏನೇನು ಹೇಳಿದ್ದಾರೆ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಬಾಯಿ, ಚರ್ಮ, ಅಂಗಾಂಗಗಳು, ಒಳಗಡೆ ಹೃದಯ, ಎಲ್ಲ ಪಾರ್ಟ್ಸ್ ಬಗ್ಗೆ ಹೇಳ್ತಿರಲ್ಲ, ಕೇಳ್ತಿರಲ್ವ? ಶರೀರದ ಅಂಗಾಂಗಗಳ ಬಗ್ಗೆ ಪಾಠಗಳಲ್ಲಿ, ಪ್ರವಚನಗಳಲ್ಲಿ ಹೇಳ್ಕೊಡ್ತೀವಿ. ಆದರೆ ಒಳಗಡೆ ಇರುವಂಥ ಮನಸ್ಸಿನ ಬಗ್ಗೆ, ಒಳಗಡೆ ಇರುವಂಥ ಪ್ರಾಣದ ಬಗ್ಗೆ, ಒಳಗಡೆ ಇರುವಂಥ ಬುದ್ಧಿ ಬಗ್ಗೆ, ಒಳಗಡೆ ಇರುವಂಥ ಸಂಸ್ಕಾರದ ಬಗ್ಗೆ ಮಾಹಿತಿಗಳು ಪುಸ್ತಕಗಳಲ್ಲಿ ನಿಮಗೆ ಸಿಕ್ಕೋದಿಲ್ಲ. ಅದು ಭಗವದ್ಗೀತೆಯಲ್ಲಿದೆ. ಅರ್ಥವಾಯ್ತಾ? ಒಳಗಡೆ ಒಂದು ಶಕ್ತಿ ಇದೆ. ಆ ಶಕ್ತಿಗೆ ಏನಂತ ಕರಿತೀವಿ? ಪ್ರಾಣ. ಲೌಕಿಕವಾಗಿ ಜನ ಉಸಿರು, ಆಮೇಲೆ ನಾಡಿ ನೋಡ್ತಾರೆ. ಮನುಷ್ಯ ಬದುಕಿದ್ರೆ ನಾಡಿ ನೋಡಿ ಮನುಷ್ಯ ಬದುಕಿದ್ದಾನೆ, ಸತ್ತೋದ್ರೆ ಜಡ, ನಿರ್ಜೀವ ಅಂತ ಹೇಳ್ತಾರೆ. ಈಗ ಅಲ್ಲೊಂದು ಕಟ್ಟಿಗೆ ಬಿದ್ದಿದೆ, ಅದರಲ್ಲಿ ಜೀವ ಇದೆಯಾ? ಇಲ್ಲ. ಒಣಗೋಗಿರೋ ಒಂದು ಮರ ಇದೆ, ಅದರಲ್ಲಿ ಪ್ರಾಣ ಇದೆಯಾ? ಜೀವ ಇದೆಯಾ? ಇಲ್ಲ. ನಾವು ನೀವೆಲ್ಲ ಬದುಕಿದ್ದೀವಿ, ಜೀವಂತವಾಗಿದ್ದೀವಿ. ನಮ್ಮಲ್ಲಿ ನಿಮ್ಮಲ್ಲಿ ಏನಿದೆ? ಪ್ರಾಣ ಇದೆ. ನೋಡಿ, ಕೈಕಾಲ ಮುಖ ತೊಳ್ಕೊಂಡು ಬೆಳಗ್ಗೆ ಸ್ನಾನ ಮಾಡಿ ಇಲ್ಲೇನು ಹಚ್ಕೊತೀರ? ಕುಂಕುಮ, ವಿಭೂತಿ, ಗಂಧ, ಸ್ಟಿಕ್ಕರ್ ಹಚ್ಕೊತೀವಿ. ಇಲ್ಲೇ ಯಾಕೆ ಹಚ್ಕೋಬೇಕು? ಇಲ್ಲಿ ಹಚ್ಕೊತೀವ ಅಥವಾ ಇಲ್ಲಿ ಹಿಂದ್ಗಡೆ ನೆತ್ತಿ ಮೇಲೆ ಅಥವಾ ಇನ್ನೆಲ್ಲ ಕೆನ್ನೆ ಮೇಲೆ, ಕೈ ಮೇಲೆ, ಕಾಲ ಮೇಲೆ ಹಚ್ಕೊತೀವ? ಇಲ್ಲೇ ಯಾಕೆ ಹಚ್ಕೊತೀವಿ ಗೊತ್ತಿದೆಯಾ? ಇಲ್ಲಿ ಯಾಕೆ ಬಿಂದು ಹಚ್ಕೊತೀವಿ ಅಂದರೆ, ಇದು ನಮ್ಮ ಒಂದು ಮೂಲ ಸ್ಥಾನ. ನಮ್ಮ ಶರೀರವನ್ನು ನಡೆಸ್ತಕ್ಕಂಥ ಒಂದು ಸೂಕ್ಷ್ಮ ಶಕ್ತಿ, ಯಾವುದನ್ನು ಸಂಸ್ಕೃತನಲ್ಲಿ ಸೋಲ್ ಅಂತ ಕರೀತಾರೆ, ಆತ್ಮ ಅಂತ ಕರೀತಾರೆ, ಪ್ರಾಣ ಅಂತ ಕರೀತಾರೆ, ಉಸಿರು ಅಂತ ಕರೀತಾರೆ. ಅದು ಇಲ್ಲಿರುತ್ತೆ. ಇಲ್ಲಿಂದ 3 ಇಂಚ್ ಒಳಗಡೆ ಮೆದುಳು ಗೊತ್ತಾ ನಿಮಗೆ? ಬ್ರೈನ್ ಒಳಗಡೆ ಹೈಪೋಥಾಲಮಸ್ ಮತ್ತು ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಒಂದು ಗ್ಲ್ಯಾಂಡ್ ಇರುತ್ತೆ. ಆ ಗ್ಲ್ಯಾಂಡಲ್ಲಿ ಆತ್ಮ ಅಥವಾ ಪ್ರಾಣ ಇರುತ್ತೆ. ಅಲ್ಲಿಂದ ಏನು ಮಾಡ್ತಾ ಇರುತ್ತೆ? ಆ ಪ್ರಾಣ ಏನು ಮಾಡ್ತಾ ಇರುತ್ತೆ? ಕಣ್ಣಿಂದ ನೋಡ್ತಾ ಇರುತ್ತೆ, ಕಿವಿಯಿಂದ ಏನು ಮಾಡ್ತಾ ಇರುತ್ತೆ? ಕೇಳ್ತಾ ಇರುತ್ತೆ, ಮೂಗಿಂದ ಏನು ಮಾಡ್ತಾ ಇರುತ್ತೆ? ಉಸಿರಾಟ ಮಾಡ್ತಾ ಇರುತ್ತೆ, ಕಾಲುಗಳಿಂದ ನಡೀತಾ ಇರುತ್ತೆ, ಕೈಗಳಿಂದ ಬರಿತಾ ಇರುತ್ತೆ, ಒಳಗಡೆ ಓದ್ತಾ ಇರುತ್ತೆ ಪಾಠಗಳನ್ನು, ಪ್ರವಚನಗಳು. ಒಳಗಡೆ ಇಟ್ಕೊಂಡು ಓದೋದು ಯಾವುದು? ಒಳಗಡೆ ಇರುವಂಥ ಪ್ರಾಣ, ಆತ್ಮ, ಸೋಲು. ಅದನ್ನೇ ಭಗವದ್ಗೀತೆಯಲ್ಲಿ ಆತ್ಮದ ಬಗ್ಗೆ ಹೇಳಿದ್ದಾರೆ. ಅರ್ಥವಾಯ್ತಾ? ಆತ್ಮ ಅಂದ್ರೇನು? ನಮ್ಮಲ್ಲಿರುವಂಥ ಪ್ರಾಣ, ನಿಮ್ಮಲ್ಲಿರುವಂಥ ಪ್ರಾಣ. ಗಮನಿಸ್ಕೊಳ್ಳಿ, ಒಬ್ರಿಗೊಬ್ರು ನೋಡ್ಕೊಳ್ಳಿ. ಕಣ್ಣಲ್ಲಿ ಒಬ್ರಿಗೊಬ್ರು ನೋಡ್ಕೊಳ್ಳಿ, ಕಣ್ಣಲ್ಲಿ ಗೊತ್ತಾಗುತ್ತೆ ಪ್ರಾಣ ಇದೆ ಅಥವಾ ಇಲ್ಲ ಅನ್ನೋದು. ಜೀವಂತವಾಗಿರೋ ಗೊತ್ತಾಗುತ್ತೆ ಪ್ರಾಣ ಇದೆ ಅಂತ. ಸತ್ತೋಗಿರೋಂಥ ಡೆಡ್ ಬಾಡಿ ಹತ್ರ ಹೋಗ್ಬಿಟ್ಟು ನೀವು ಕಣ್ಣಿಂದ ನೋಡ್ರಿ, ಅದು ನಿಮ್ಮನ್ನು ನೋಡೋದಿಲ್ಲ. ನೋಡುತ್ತಾ? ಕೇಳುತ್ತಾ? ಏನನ್ನ ಹೇಳಿದ್ರೆ? ಇವಾಗ ಯಾರಾದ್ರೂ ನಿಮ್ಮ ಊರುಗಳಲ್ಲಿ ಡೆತ್ ಆಗಿರ್ತಾರಲ್ಲ, ಸತ್ತೋಗಿರ್ತಾರಲ್ಲ, ಆವಾಗ ಅಜ್ಜಿನೋ ತಾತನೋ ಅಥವಾ ಯಾರೋ ಒಬ್ಬರು ಮುದುಕಪ್ಪ ಸತ್ತೋಗಿದ್ದಾರೆ ಅಂದ್ರೆ ಅವರು ಜೋರಾಗಿ ಕಿರ್ಚ್ಕೊಳ್ಳಿ, ಹೋಗ್ಬಿಟ್ಟೆ ಅಂತ ಬರ್ತಾರೆ. ಎದ್ದು ಇಲ್ಲ, ಹೊರಟೋಗ್ಬಿಟ್ಟಿದೆ, ಎಕ್ಸ್ಪೈರ್ ಆಗೋಗಿ ಸತ್ತೋದ್ರು. ಸತ್ತೋದ್ರು ಅಂದ್ರೇನು? ಸತ್ಯ ವರ್ಗ. ಅರ್ಥವಾಯ್ತಾ? ಈಗ ನೀವು ಯಾರು ಅಂತ ಬದುಕಿರುವಾಗ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಯಾರನ್ನ ಹೇಳ್ತಾ ಇದ್ರೆ ಅಳಬೇಡ್ರಿ, ಹೌದಾ ಇಲ್ವಾ? ನಗ್ತಾ ಇದ್ರೆ ಯಾಕೆ ನಗ್ತಾ ಇದ್ದೀರಾ ಅಂತ ಕೇಳ್ತೀರ, ಅಳ್ತಾ ಇದ್ರೆ ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳ್ತೀರ, ಹೊಟ್ಟೆ ಹಸಿವಾದ್ರೆ ಊಟ ಬೇಕು ಅಂತೀರ, ಬಾಯಾರಿಕೆ ಆದರೆ ನೀರು ಬೇಕು ಅಂತೀರ, ಉಸಿರಾಡಲಿಕ್ಕೆ ಒಳ್ಳೆ ಗಾಳಿ ಬೇಕು ಅಂತೀರ. ಇವೆಲ್ಲ ಬಯಸೋದು ಯಾವುದು? ನೋಡೋದು ಯಾವುದು? ಕೇಳೋದು ಯಾವುದು? ಉಸಿರಾಡೋದು ಯಾವುದು?
ಏನ್ ಮಾಡುತ್ತೆ? ಮಾತಾಡುತ್ತೆ. ಕೈ ಏನ್ ಮಾಡುತ್ತೆ? ಕಾಲುಗಳು ಏನ್ ಮಾಡ್ತವೆ? ಇವೆಲ್ಲ ಮಾಡ್ತಾ ಇರೋದು ಯಾವುದು? ಆತ್ಮ. ಹೇಳಿ ಎಲ್ಲರೂ. ಕಣ್ಣಿಂದ ನೋಡೋದು ನಾನು ಆತ್ಮ. ಹೇಳಿ. ಕಿವಿಯಿಂದ ಕೇಳೋದು ನನ್ನ ಆತ್ಮ. ಮೂಗಿಂದ ಉಸಿರಾಡೋದು ನನ್ನ ಆತ್ಮ. ಕೈಯಿಂದ ಬರೆಯೋದು ನನ್ನ ಆತ್ಮ. ಕಾಲಿಂದ ನಡೆಯೋದು ನನ್ನ ಆತ್ಮ. ಪ್ರತಿಯೊಂದು ಕೂಡ ಎಲ್ಲ ಮಾಡ್ತಾ ಇರೋದು ಆತ್ಮ. ಇವಾಗ ಮೈಕ್ ಕೆಲಸ ಮಾಡ್ತಾ ಇದೆ ಯಾವ್ದ್ರಿಂದ? ಕರೆಂಟ್. ನಿಮ್ಮ ಆಫೀಸ್ ರೂಮಲ್ಲಿ ಲೈಟ್ ಉರಿತಾ ಇದೆ ಯಾವ್ದ್ರಿಂದ? ನಿಮ್ಮ ಆಫೀಸಲ್ಲಿ ಅಥವಾ ನಿಮ್ಮ ಕ್ಲಾಸ್ ರೂಮ್ನಲ್ಲಿ ಫ್ಯಾನ್ ತಿರುಗ್ತಾ ಇದೆ ಯಾವ್ದ್ರಿಂದ? ಎಲ್ಲ ನಿಂತೋದ್ರೆ ಏನಂತೀವಿ? ಕರೆಂಟ್ ಹೊರಟೋಯ್ತು. ಹೌದಾ ಇಲ್ವಾ? ಈಗ ಅಲ್ಲೊಂದು ವಾಹನ ನಿಂತಿದೆ, ನಿಮ್ಮ ಸ್ಕೂಲ್ ಬಸ್ಸು ಅಥವಾ ಜೀಪ್ ನಿಂತಿದೆ, ಅದು ಒಂದು ಕಡೆ ನಿಂತಿದೆ, ಒಳಗಡೆ ಡ್ರೈವರ್ ಕೂತ್ಕೊಂಡ್ರೆ ಏನಾಗುತ್ತೆ? ಆನ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ, ನಿಮ್ಮನ್ನೆಲ್ಲ ಮನೆಗೆ ಬಿಡ್ತಾರೆ. ಡ್ರೈವರ್ ಇಲ್ಲ ಅಂದರೆ ಬಸ್ಸೇ ಬಿಟ್ಬಿಟ್ಟು ಬಾ ಅಂತಂದ್ರೆ ಹೋಗುತ್ತದು? ಹಂಗೆ ಅರ್ಥ ಆಯ್ತಾ ನೀವೆಲ್ಲ ಯಾರು ಅಂತ? ನಾನು ಯಾರು, ನೀವ್ಯಾರು ಅಂತ ಅರ್ಥ ಆಯ್ತಲ್ಲ? ಬರೀ ಶರೀರ ಅಂದರೆ ಬಸ್ಸು ನಿಮ್ಮೂರಿಗೆ ಬಿಟ್ಟು ಬರಲ್ಲ, ಡ್ರೈವರ್ ಕೂತ್ಕೊಂಡಾಗ ಅದು ನಿಮ್ಮನ್ನು ಬಿಟ್ಟು ಬರುತ್ತೆ. ಜೀಪು ಅಷ್ಟೇ, ಅದ್ರ ಪಾಡ್ಗೆ ಅದಷ್ಟಕ್ಕೆ ಆಟೋಮೆಟಿಕ್ ಹೋಗೋದಿಲ್ಲ, ಅದ್ರಲ್ಲಿ ಡ್ರೈವರ್ ಇದ್ದಾಗ ಮಾತ್ರ ಅದು ಮೂಮೆಂಟ್ ಇರುತ್ತೆ. ಹಂಗೆ ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲರ ಕಲ್ಲಿ ಕೂಡ ಒಳಗಡೆ ಏನಿರಬೇಕು? ಪ್ರಾಣ ಇರಬೇಕು. ಆ ಪ್ರಾಣಕ್ಕೆ ಇಷ್ಟೊತ್ತು ಹೇಳಿದ್ದು ಅದು ಭಗವದ್ಗೀತೆಯಲ್ಲಿ. ಅರ್ಥವಾಯ್ತಾ? ಭಗವದ್ಗೀತೆಯಲ್ಲಿ ಅಂತ ಭಗವದ್ಗೀತೆಯಲ್ಲಿ ನನ್ನ ಬಗ್ಗೆ ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂಥದ್ದು ಮತ್ತೆ ಮೌಲ್ಯಗಳು ಕೂಡ ಅದರಲ್ಲಿದೆ. ಈಗ ಮೌಲ್ಯಗಳು ಅಂದ್ರೆ ಏನು? ಯಾವಾಗೂ ನಿಮ್ಗೆ ಬಗ್ಗೆ ಪಾಠ ಇರಲ್ಲ ಅನ್ಸುತ್ತೆ. ಮೌಲ್ಯಗಳು ಅಂದ್ರೆ ಏನು? ಒಳ್ಳೆ ನಡೆ, ಒಳ್ಳೆ ನುಡಿ, ಒಳ್ಳೆ ಆಚಾರ, ಒಳ್ಳೆ ವಿಚಾರ, ಒಳ್ಳೆ ಸಂಸ್ಕಾರ, ಒಳ್ಳೆ ಜೀವನ, ಇದಕ್ಕೆ ಏನಂತಾರೆ? ಮೌಲ್ಯಗಳು. ಈಗ ನಿಮ್ಮಲ್ಲಿ ಇವಾಗ ಇಲ್ಲಿ ಎಷ್ಟು ಜನ ಮಕ್ಕಳಿದ್ದೀರಿ? ಎಷ್ಟು ಜನ ಕಲ್ತಿದ್ದೀರಿ? 160 ಮಕ್ಕಳಿದ್ದೀರ. ನಿಮಗೆ ಗೊತ್ತಿರೋದು ಯಾವ್ದಾರ ಒಂದು ಒಳ್ಳೆ ಗುಣದ ಬಗ್ಗೆ ಗೊತ್ತಿದ್ರೆ ಹೇಳ್ಬೋದು. ಹೇಳಿ ನೋಡೋಣ. ಯಾವ್ದಾರ ಸ್ವಲ್ಪ ದೊಡ್ಡ ದೊಡ್ಡ ಮಕ್ಕಳಿದ್ದೀರ ಅವ್ರು ಹೇಳ್ಬೋದು, ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಷ್ಟು ಗೊತ್ತಾಗಲ್ಲ. ಅದರಿಂದ ಈ ಲೈನಲ್ಲಿ ಇದ್ದೀರಲ್ಲ ಹೇಳ್ಬೋದು. ಸ್ವಲ್ಪ ಒಂಚೂರು ಮೆಚ್ಯೂರ್ ಆಗಿದ್ದೀರಲ್ಲ ಅವ್ರು ಹೇಳ್ಬೋದು ಯಾವುದು ಒಳ್ಳೆ ಗುಣ ಯಾವುದು, ಒಳ್ಳೆ ನಡೆ ಯಾವುದು, ಒಳ್ಳೆ ನುಡಿ ಯಾವುದು, ಯಾವ್ದಾರ ಹೇಳ್ಬೋದು. ಎಕ್ಸಾಂಪಲ್ ಹೇಳ್ಕೊಡ್ತೀನಿ. ಇವಾಗ ಯಾರೋ ದಾರಿನಲ್ಲಿ ಹೋಗ್ತಾ ಇರ್ತೀರ, ಬಿದ್ದೋಗ್ಬಿಟ್ಟಿರ್ತೀರ, ಏನು ಮಾಡ್ತೀರಾ? ಎಬ್ಬರಿಸ್ತೀರ. ಬಾಯಾರಿಕೆ ಆಗ್ತಾ ಇರುತ್ತೆ, ನೀರು ಬೇಕು ಅಂತ ಓದಾಡ್ತಾ ಇರ್ತಾರೆ, ಪ್ರಾಣ ಹೋಗೋ ಪರಿಸ್ಥಿತಿ ಬಂದಿರುತ್ತೆ. ಅವಾಗ ಏನು ಮಾಡ್ತೀವಿ? ನಿಮ್ಮ ಬಾಟ್ಲಲ್ಲಿರೋ ನೀರು ಅವಾಗೆ ಹೆಲ್ಪ್ ಮಾಡ್ತೀರಲ್ವಾ? ಯಾರೋ ಕುಂಟ್ರು ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ ದಾರಿ ಹಿಡ್ಕೊಂಡು ಹೋಗೋಕ್ಕೆ ಯಾರನ್ನ ಹೆಲ್ಪ್ ಬೇಕು ಅಂತ ಕೇಳ್ತಾ ಇರ್ತಾರೆ. ಈ ಕಡೆಯಿಂದ ಏನು ಮಾಡ್ತೀರ? ಆ ಕಡೆಗೆ ದಾರಿ ಆ ಕಡೆಗೆ ದಾಟಿಸ್ತೀವಿ. ಅದು ಕೂಡ ಒಂದು ಪುಣ್ಯ ತಾನೆ, ಒಳ್ಳೆ ಕೆಲಸ ತಾನೆ, ಹೌದಾ ಇಲ್ವಾ? ಯಾರಿಗೆ ಕಣ್ಣು ಕಾಣಲ್ಲ, ಏನು ಮಾಡ್ತೀರಾ? ಈ ಕಡೆಯಿಂದ ಆ ಕಡೆಗೆ ಕರ್ಕೊಂಡು ಹೋಗ್ತೀರ. ಅದು ಎಂಥ ಕೆಲಸ? ಒಳ್ಳೆ ಕೆಲಸ. ಇದು ಮೌಲ್ಯಗಳು. ಅರ್ಥವಾಯ್ತಾ? ಈ ಕ್ಲಾಸ್ ರೂಮಲ್ಲಿ ಗೊತ್ತಿರ್ತೀರಾ, ಸೈಲೆಂಟ್ ಆಗಿ ಕೂತ್ಕೋಬೇಕು, ಏನು ಮಾಡಬಾರ್ದು? ಗಲಾಟೆ ಮಾಡಬಾರ್ದು. ಎಲ್ರಿಗೂ ಗೊತ್ತಲ್ವಾ? ಆದ್ರೆ ಏನು ಮಾಡ್ತೀನಿ? ಗಲಾಟೆ ಮಾಡಿ. ಮೌನವಾಗಿರೋದು ವಿದ್ಯಾರ್ಥಿಗಳಿಗೆ ಒಂದು ಭೂಷಣ. ಮೌನವೇ ವಿದ್ಯಾರ್ಥಿಗಳಿಗೇನೋ ಭೂಷಣ. ನೀವು ದೊಡ್ಡವರಾದ್ಮೇಲೆ ಗೋಲ್ಡು, ಜ್ಯುವೆಲರೀಸ್ ಎಲ್ಲ ಆಮೇಲೆ ಕೊಡ್ತಾರೆ ಮನೆಯಲ್ಲಿ. ಓಲೆಗಳು, ಮೂಗುತಿ, ಆಮೇಲೆ ಏನು ಉಂಗುರ, ಓಲೆ, ಜಿಂಕಿಗಳು, ಏನೇನೋ ಇದಾವಲ್ಲ ಅವೆಲ್ಲ ಆಮೇಲೆ. ಮೊದಲು ಒಳಗಡೆ ಇರೋದು ಒಳ್ಳೆ ಗುಣಗಳು ಇರಬೇಕು. ಯಾವುದಿರಬೇಕು? ಮಾನವೀಯ ಮೌಲ್ಯಗಳು ಅಂತ ಇದಕ್ಕೆ ಕರೀತಾರೆ. ಅರ್ಥವಾಯ್ತಾ? ಈ ಒಂದು ಸ್ಕೂಲ್ಗೆ ಇಷ್ಟು ಬೆಲೆ ಅಂತ ಇರುತ್ತಲ್ಲ, ಇದ್ರ ಜಾಗ, ಕಟ್ಟಡ, ಇದಕ್ಕೆಲ್ಲ ಒಂದು ಬೆಲೆ ಇರುತ್ತಲ್ವಾ? ಒಂದು ಬೈಕ್ ತರ್ತಾರೆ, ಅದಕ್ಕೊಂದು ಬೆಲೆ ಇರುತ್ತಲ್ವಾ? ಒಂದು ಸೈಕಲ್ ನಿಮಗೆ ಕೊಡಿಸ್ತಾರೆ ಮನೆಯಲ್ಲಿ, ಅದಕ್ಕೊಂದು ಬೆಲೆ ಇರುತ್ತಲ್ವಾ? ಮಾರ್ಕೆಟಲ್ಲಿ ಅದು ತಯಾರಾಗಬೇಕಾದ್ರೆ ಅದಕ್ಕೆ ಇಷ್ಟು ಬೆಲೆ ಅಂತ ಎಲ್ಲ ಟ್ಯಾಕ್ಸು ಸೇರಿಸಿ ಇಷ್ಟು ಅಂತ ಇರುತ್ತೆ. ಅದಕ್ಕೆ ಮೌಲ್ಯ ಅಂತ. ಹಂಗೆ ಮನುಷ್ಯನಿಗೆ ಯಾವಾಗ ಮೌಲ್ಯ? ಮನುಷ್ಯನಲ್ಲಿ ಒಳ್ಳೆ ಗುಣ ಇದ್ದಾಗ ಮೌಲ್ಯ. ಯಾವುದಿದ್ದಾಗ ಬೆಲೆ ಜಾಸ್ತಿ? ಹಿಂದಿನ ಕಾಲದಲ್ಲಿ ಒಂದು ಮನೆಗೆ ಒಂದು ಸೊಸೆ ತರಬೇಕಾದ್ರೆ 2-3 ಜೊತೆ ಚಪ್ಪಲಿ ಸೌದೋಗ್ಬಿಡೋದಂತೆ. ಏನಕ್ಕೆ? ಒಳ್ಳೆಯ ಹೆಣ್ಮಗುನ ಕರ್ಕೊಂಡು ಬರೋಕ್ಕೆ, ಸಂಸ್ಕಾರ ಇರುವಂಥ ಮಗುವನ್ನು ಹುಡ್ಕೊಂಡು ಬರೋಕ್ಕೆ ಅಷ್ಟೊಂದು ಕಷ್ಟ ಪಡೋರಂತೆ. ಅವಾಗ ಬಸ್ಗಳಿರಲಿಲ್ಲ, ವಾಹನಗಳಿರಲಿಲ್ಲ, ಸೈಕಲ್ಗಳಿರಲಿಲ್ಲ, ಬಂಡಿಗಳಿರಲಿಲ್ಲ, ಯಾವುದೋ ವಾಹನಗಳಿರಲಿಲ್ಲ, ನಡ್ಕೊಂಡು ಹೋಗೋ ದೂರ ಹಳ್ಳಿಗಳಿಗೆ. ಅಂದರೆ ಗುಣಕ್ಕೆ ಬೆಲೆ ಕೊಡ್ತಾ ಇದ್ರು ನಮ್ಮ ಪೂರ್ವಿಕರು ಅಂತ ಅರ್ಥ ಆಯ್ತು. ಈಗಲೂ ಕೂಡ ಸಂಸ್ಕಾರವಂತರನ್ನ ಹುಡುಕ್ತಾ ಇರ್ತಾರೆ. ಒಳ್ಳೆಯವರು ಎಲ್ಲಿ ಸಿಗ್ತಾರೆ?
ಅರ್ಥವಾಯ್ತಾ? ಈಗ ಚಿನ್ನ ಗೊತ್ತಲ್ಲ ನಿಮ್ಗೆಲ್ಲರಿಗೂ, ಚಿನ್ನ ಯಾವಾಗಾದ್ರೂ ಬೆಲೆ ಕಡಿಮೆ ಆಗುತ್ತೆ, ಅದಕ್ಕೆ ಇನ್ನು ದಿನೇ 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 ಜಾಸ್ತಿನೇ ಆಗ್ತದೆ. ಹಂಗೆ ನಾವು ಒಳ್ಳೆ ಗುಣಗಳು ಇಟ್ಕೊಂಡಿದ್ರೆ ಅದಕ್ಕೆ ಬೆಲೆ ಜಾಸ್ತಿ. ಅರ್ಥವಾಯ್ತಾ? ಅರ್ಥವಾಯ್ತಾ ನಿಮ್ಗೆ ನಾನು ಹೇಳಿದ್ದು? ಅರ್ಥವಾಯ್ತಾ? ಈಗ ದೇವರ ಬಗ್ಗೆ ಹೇಳ್ತೀನಿ ನೆಕ್ಸ್ಟ್. ಈಗ ನೀವೆಲ್ಲ ಯಾರು ಅಂತ ಹೇಳಿದ ತಕ್ಷಣ ಏನ್ ಅರ್ಥ ಆಯ್ತು? ನಾನೊಂದು ಆತ್ಮ. ಹೇಳಿ ಎಲ್ಲರೂ, ತೋರಿಸಿ ನಿಮ್ಮ ಆತ್ಮನ ಎಲ್ಲಿದ್ದೀರಿ ನೀವು. ನೋಡಿ, ಎಲ್ಲರಿಗೂ ಅರ್ಥವಾಗೋಯ್ತು ಮೇಡಮ್. ಇಲ್ಲಿವರೆಗೂ ನಾವು ಕಣ್ಣು, ಕಿವಿ, ಮೂಗು, ನಾಲ್ಗೆ, ಬಾಯಿ, ಚರ್ಮ, ಕೈ, ಕಾಲು ಇಷ್ಟೇ ತಿಳ್ಕೊಂಡಿದ್ರಿ. ಇವೆಲ್ಲನೂ ನಡೆಸ್ತಾ ಇರೋಂಥ ಒಂದು ಶಕ್ತಿ ಇದೆ ಅಂತ ಇವಾಗ ನಿಮ್ಗೆ ಅರ್ಥ ಆಯ್ತು. ನೀವೆಲ್ಲ ಯಾರು? ಆತ್ಮ. ಹೇಳಿ ಇನ್ನೊಂದ್ಸಲ. ಈಗ ದೇವ್ರು ಯಾರು? ನೀವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀರಲ್ವಾ? ಪಂಡಿತ ಹಿಡ್ಕೊ ಕಾಲ್ ಬಂದು. ನಿಮ್ಮೂರಲ್ಲಿ ಲಕ್ಷ್ಮೀಪುರದಲ್ಲಿ ಎಷ್ಟು ದೇವಸ್ಥಾನ ಇದೆ ಅಂದಾಜು? ಒಂದು ಅಂದಾಜು ಎಲ್ಲ ಹೋಗಿರೋರು ಒಂದು 10 ದೇವಸ್ಥಾನ ಇದೆಯಾ? ಒಂದು 5-6 ಆದ್ರೂ ಇರುತ್ತೆ, ಒಂದು 10 ಆದ್ರೂ ಇರುತ್ತೆ. ನಿಮ್ಮೂರು ಅಂದ್ಮೇಲೆ ಲಕ್ಷ್ಮೀ ದೇವಸ್ಥಾನ ಇರಲೇಬೇಕು. ಲಕ್ಷ್ಮೀಪುರ ಅಲ್ವಾ ಇದು? ಲಕ್ಷ್ಮೀಪುರ ಯಾವುದೋ ಒಂದು ದೇವಸ್ಥಾನ ಇದ್ದೇ ಇರುತ್ತೆ. ಈಗ ದೇವಸ್ಥಾನಗಳು ಅನೇಕ ಇದ್ದಾವೆ. ಇಲ್ಲಿ ಚಿತ್ರ ನೋಡಿ, ಆ ಕಡೆ ಈ ಕಡೆ ನೀವು ನೋಡ್ತಾನೆ ಇರ್ತೀರ ಮೇಷ್ಟ್ರುಗಳನ್ನ. ಇಲ್ಲಿ ನೋಡ್ರಿ, ಈ ಚಿತ್ರದಲ್ಲಿ ನೋಡಿ ಎಲ್ಲರೂ. ಇಲ್ಲಿ ಯಾರ್ಯಾರಿದ್ದಾರೆ? ಇಲ್ಲಿದ್ದಾರೆ ಕೃಷ್ಣ, ಇಲ್ಲಿದ್ದಾರೆ ರಾಮ, ಇಲ್ಲಿದ್ದಾರೆ ಆಂಜನೇಯ ಸ್ವಾಮಿ, ಇಲ್ಲಿದ್ದಾರೆ ಗಣೇಶ. ಮಧ್ಯದಲ್ಲಿ ಏನಿದೆಪ್ಪ? ನೋಡಿ, ಎಲ್ಲರಿಗೂ ಶಿವಲಿಂಗ ಕಾಣಿಸ್ತಾ? ಈಗ ನೋಡಿ, ಇಷ್ಟೊಂದು ದೇವತೆಗಳೆಲ್ಲರೂ ಮಧ್ಯದಲ್ಲಿ ಶಿವಲಿಂಗ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ? ಎಲ್ಲಾ ದೇವತೆಗಳಿಗೂ ದೇವಾದಿದೇವ ಮಹಾದೇವ, ಹರಹರ ಮಹಾದೇವ ಅಂತ ಹೇಳೋದು ಯಾರಿಗೆ? ಶಿವನಿಗೆ. ದೇವತೆಗಳು ಅನೇಕರು, ದೇವರು ಒಬ್ಬನೇ. ಇದ್ರ ಬಗ್ಗೆ ಭಗವದ್ಗೀತೆಯಲ್ಲಿ ಇದೆ. ಪರಮಾತ್ಮ ಅಂತಕ್ಕಂಥ ವಾಕ್ಯಗಳು ಅದ್ರಲ್ಲಿ ಸಿಗುತ್ತೆ. ಪರಮಾತ್ಮ ಉವಾಚ, ಕೃಷ್ಣ ಉವಾಚ, ಭಗವಾನ್ ವಾಚ, ಅರ್ಜುನ ಉವಾಚ, ಸಂಜಯ ಉವಾಚ, ಇವೆಲ್ಲ ಅದರಲ್ಲಿ ಓದಲಿಕ್ಕೆ ನಿಮಗೆ ಸಿಗ್ತವೆ. ಒಂದೊಂದು ಶ್ಲೋಕದಲ್ಲಿ ಇಂಥವರು ಅದ್ರ ಬಗ್ಗೆ ಹೇಳಿದ್ದಾರೆ ಅನ್ನೋದು ಬರುತ್ತೆ. ಅದರ ಸಾರಾಂಶ ನಿಮ್ಗೆ ಹೇಳ್ತಾ ಇದ್ದೀನಿ. ಎಲ್ಲ ಹೇಳೋಕ್ಕಾಗೋದಿಲ್ಲ, ಅಷ್ಟೊಂದು ಸಮಯ ನಮ್ಮ ಹತ್ರ ಇಲ್ಲ. ಇವತ್ತು ನಾವೆಲ್ಲರೂ ಕೂಡ ಹೊಸ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಇದು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಆ್ಯಕ್ಚುಲಿ ಹೊಸ ವರ್ಷ ಇಂಗ್ಲೀಷ್ನವ್ರಿಗೆ. ನಮಗೆಲ್ಲರಿಗೂ ಹೊಸ ವರ್ಷ ಯಾವ್ದು ಗೊತ್ತಿದೆಯಾ? ಯುಗಾದಿ ಹಬ್ಬ. ಯುಗಾದಿ ಹಬ್ಬದ ದಿವಸ ನಾವು ಹೊಸ ವರ್ಷನ ಏನು ಮಾಡ್ತೀವಿ? ಆಚರಣೆ ಮಾಡ್ತೀವಿ. ಓಕೆನಾ? ಈಗ ನಾವು ಹೊಸ ವರ್ಷದಲ್ಲಿ ಒಂದು ಹೊಸ ಸಂಕಲ್ಪ ಮಾಡೋಣ. ಇನ್ಮೇಲೆ ಹೊಸ ವರ್ಷದಲ್ಲಿ ಏನು ಮಾಡೋಣ? ಹೊಸ ಸಂಕಲ್ಪ ಮಾಡೋಣ. ಏನು ಹೊಸ ಸಂಕಲ್ಪ ಮಾಡೋಣ? ನಾವು ಒಳ್ಳೆಯ ಸಂಸ್ಕಾರವಂತರಾಗ್ತೇವೆ, ಒಳ್ಳೆ ಗುಣವಂತರಾಗ್ತೇವೆ, ಒಳ್ಳೆ ಆಚಾರವಂತರಾಗ್ತೇವೆ, ಒಳ್ಳೆ ವಿಚಾರವಂತರಾಗ್ತೇವೆ, ಒಳ್ಳೆ ಅಭ್ಯಾಸಗಳನ್ನ ಕಲ್ತ್ಕೊಂತೇವೆ ಅಂತ ಒಂದು ಸಂಕಲ್ಪ ಮಾಡೋಣ. ಈಗ ಹೊಸ ವರ್ಷ ಬಂದ್ಬಿಟ್ಟಿದೆ. ಇವತ್ತು ನಿನ್ನೆ ಯಾವ ಇಯರ್ ಅಲ್ಲಿ ಇದೆ? 25 ಅಲ್ಲಿ ಇದೆ. ಇವತ್ತು 1/1/26 ಅಲ್ವಾ? ಹಾಗೆ ಮುಂದೆ 26 ಹೊರಟೋಗ್ಬಿಟ್ಟು 1 ಆಗೋಗ್ಬಿಡುತ್ತೆ. ಗಮನಿಸಿ, ಎಲ್ಲರೂ ನಾನು ಹೇಳ್ತಾ ಇರೋದು 1/1/1 ಆಗೋಗ್ಬಿಡುತ್ತೆ. ಯಾವಾಗ? ಯುಗಾದಿ ಅಂದ್ರೆ ಹೊಸ ಯುಗ ಆದಿ ಆಗತ್ತೆ. ಹೊಸ ಯುಗ ಆದಿ ಅಂದ್ರೇನು? ನಾವು ಯಾವ ಯುಗದಲ್ಲಿ ಇದ್ದೀವಿ? ಈಗ ಕಲಿಯುಗದಲ್ಲಿ. ಕಲಿಯುಗ ಈಗ ದೇವರು ಹೇಳೋ ಪ್ರಕಾರ ಕೊನೆಗೆ ಬಂದ್ಬಿಟ್ಟಿದೆ. ಕಲಿಯುಗ ಎಲ್ಲಿಗೆ ಬಂದ್ಬಿಟ್ಟಿದೆ? ಕಲಿಯುಗ ಕೊನೆಗೆ ಬಂದ್ಬಿಟ್ಟಿದೆ. ಕಲಿಯುಗ ಆದ್ಮೇಲೆ ಯಾವ ಯುಗ ಬರುತ್ತೆ? ಸತ್ಯಯುಗ. ಹೇಳಿ ಎಲ್ಲರೂ. ಸತ್ಯಯುಗ ಬರುತ್ತೆ ಅಂದ್ರೆ ನಾವೆಲ್ಲ ಸತ್ಯವಂತರಾಗ್ಬೇಕಲ್ವಾ? ಒಳ್ಳೆ ಗುಣವಂತರಾಗ್ಬೇಕಲ್ವಾ? ಒಳ್ಳೆ ಗುಣವಂತರು ಎಲ್ಲಿರ್ತಾರೆ? ಸತ್ಯಯುಗದಲ್ಲಿ ಇರ್ತಾರೆ. ಕೆಟ್ಟ ಗುಣಗಳು ತುಂಬೋಗಿದೆ? ಕಲಿಯುಗದಲ್ಲಿ ತುಂಬೋಗಿದೆ. ಎಲ್ಲಿ ನೋಡಿದ್ರು ಏನ್ ತುಂಬ್ತಾ ಇದೆ? ಕಲಿಯುಗದಲ್ಲಿ ಏನ್ ತುಂಬ್ತಾ ಇದೆ? ಕಲಿಯುಗದಲ್ಲಿ ಬೀಡಿ, ಸಿಗರೇಟು, ಪಾನ್ಪರಾಗು, ಎಲೆಡಿಕೆ, ಚುಟ್ಟ, ಜರ್ದ ಏನೇನೋ ಅಭ್ಯಾಸಗಳನ್ನ ಕಲ್ತ್ಕೊಂಡ್ಬಿಟ್ಟು ಜನಗಳು ವ್ಯಸನಗಳಿಗೆ ಅಡಿಕ್ಟ್ ಆಗ್ಬಿಟ್ಟು, ಅಂದ್ರೆ ಕೆಟ್ಟ ಅಭ್ಯಾಸಗಳಿಗೆ ಅಡಿಕ್ಟ್ ಆಗ್ಬಿಟ್ಟು. ಸತ್ಯುಗದಲ್ಲಿ ಕೆಟ್ಟ ಅಭ್ಯಾಸಗಳು ಇರೋದಿಲ್ಲ. ಗೊತ್ತಾಯ್ತಾ? ಸತ್ಯುಗದಲ್ಲಿ ಯಾವ ಅಭ್ಯಾಸ ಇರುತ್ತೆ? ಒಳ್ಳೇದು ತಿನ್ನೋದು, ಒಳ್ಳೇದು ನೋಡೋದು, ಒಳ್ಳೇದು ಕೇಳೋದು, ಒಳ್ಳೇದು ಮಾತಾಡೋದು, ಒಳ್ಳೇದನ್ನ ಸಂಸ್ಕಾರಗಳನ್ನು ಹೊಂದಿರುವಂಥದ್ದು ಎಲ್ಲಿರುತ್ತೆ? ಸತ್ಯುಗದಲ್ಲಿ. ಕಲಿಯುಗದಲ್ಲಿ ಟಿವಿಗಳ ಮುಖಾಂತರ, ಮೊಬೈಲ್ ಮುಖಾಂತರ
ಎಲ್ಲ ಮಾಧ್ಯಮಗಳ ಮುಖಾಂತರ ಕೆಟ್ಟದ್ದನ್ನೇ ನೋಡ್ತಾ ಇರ್ತಾರೆ. ಈಗ ನೀವೆಲ್ಲ ಮುಂದಿನ ಯುಗಕ್ಕೆ ಒಳ್ಳೆ ಸತ್ಪುರುಷರಾಗಬೇಕು, ಸಜ್ಜನರಾಗಬೇಕು, ಸತ್ಪ್ರಜೆಗಳಾಗಬೇಕು. ಸತ್ಪ್ರಜೆಗಳು ಹೇಗಾಗ್ತೀವಿ? ಒಳ್ಳೆ ಸತ್ವಗುಣ ಇದ್ದಾಗ ಸತ್ಪ್ರಜೆಗಳಾಗ್ತವೆ. ತಮಗುಣ ತುಂಬಿಕೊಂಡಾಗ ಇಂಥ ಪ್ರಜೆಗಳು ಆಗ್ಬಿಡ್ತಾರೆ. ಕಲಿಯುಗದಲ್ಲಿದ್ದಾರಲ್ಲ ಅಂತ. ದೇವತೆಗಳೆಲ್ಲಿದ್ರು? ಸ್ವರ್ಗದಲ್ಲಿದ್ರು. ದೇವತೆಗಳೆಲ್ಲಿದ್ರು? ಸತ್ಯುಗದಲ್ಲಿದ್ರು. ಗೊತ್ತಾಯ್ತಾ? ದೇವತೆಗಳೆಲ್ಲಿದ್ರು? ಸತ್ಯುಗದಲ್ಲಿ. ಈಗ ದೇವತೆಗಳು ಪೂಜೆ ಮಾಡ್ತಾ ಇದ್ದೀವಿ. ನಿಮ್ಮೂರಲ್ಲಿ 10 ದೇವಸ್ಥಾನ 8 ದೇವಸ್ಥಾನ ಎಷ್ಟಿದೆಯೋ ಗೊತ್ತಿಲ್ಲ. ಆ ಎಲ್ಲ ದೇವಸ್ಥಾನಗಳನ್ನ ನಾವು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ಈಗ ನೋಡಿ, ನಾವು ಮನೆಗಳಲ್ಲಿ ಯಾರ ಫೋಟೋಗಳು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ? ನಿಮ್ಮ ಮನೆಗಳಲ್ಲಿ ಯಾವ ಫೋಟೋ ಇದೆ? ಯಾವ ದೇವ್ರ ಫೋಟೋ ಇದೆ ಕೈತಿ ಹೇಳಿ? ಕೃಷ್ಣ ಫೋಟೋ ಇದೆಯಾ? ಯಾರ ಮನೇಲಿದೆ? ಓಕೆ. ರಾಮ ಫೋಟೋ ಇದೆಯಾ? ಇದೆ. ಗಣೇಶ ಫೋಟೋ ಯಾರ್ಯಾರ ಮನೇಲಿದೆ? ಎಲ್ಲರ ಮನೇಲಿದೆ. ನೋಡಿ ನೋಡಿ, ಕೃಷ್ಣ ಇದ್ದಂಥ ಒಂದು ಯುಗ ಮೇಡಮ್, ಲಕ್ಷ್ಮೀನಾರಾಯಣ ಇದ್ದಂಥ ಯುಗ ಇದು. ಇಂಥ ಯುಗ ಬರ್ತಾ ಇದೆ ನೆಕ್ಸ್ಟ್. ನಾವು ಇವಾಗೆಲ್ಲ ಕಲಿಯುಗದ ಕೊನೆಗೆ ಬಂದ್ಬಿಟ್ಟಿದ್ದೀವಿ. ನೆಕ್ಸ್ಟ್ ಒಂದು ಪ್ರಾರಂಭ ಆಗುತ್ತೆ. ಮಹಾವಿಷ್ಣುವಿನ ಚಿತ್ರ ನೋಡಿದ್ದೀರಾ ನೀವು? ತಿರುಪತಿನಲ್ಲಿ ವೆಂಕಟರಮಣ ಸ್ವಾಮಿ ಚಿತ್ರ ನೋಡಿದ್ದೀರಾ? ವೆಂಕಟರಮಣ ಸ್ವಾಮಿ ಚಿತ್ರದಲ್ಲಿ ಅವ್ರಿಗೆ ಹಣೆಯಲ್ಲಿ 3 ನಾಮ ಇರ್ತಾರೆ. ಯಾಕೆ ಗೊತ್ತಿದ್ಯಾ? ಯಾರು ಗೊತ್ತಿಲ್ಲ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. 3 ನಾಮ ಏನಪ್ಪಾ ಅಂದ್ರೆ 1ನೇ ದಿನಾಂಕ, 1ನೇ ತಿಂಗಳು, 1ನೇ ವರ್ಷ. ಯಾರು ಗೊತ್ತಿಲ್ಲ? 1ನೇ ದಿನಾಂಕ, 1ನೇ ತಿಂಗಳು, 1ನೇ ಹೆಸರು ಕೆಳಗಡೆ ಸೇರಿಸ್ಬಿಟ್ಟಿದೆ. ಇಲ್ಲಿ ಬೋರ್ಡು ಅಲ್ಲಿದೆ ನೋಡಿ, ಅದ್ರ ಮೇಲೆ ಒಂದು ಬರಿಬೇಕು. 1 ಬರೆದ್ಬಿಟ್ಟು ಕೆಳಗಡೆ ಸೇರಿಸ್ಬಿಟ್ರೆ 3 ಅಷ್ಟೇ. 3 ನಾಮದ ಅರ್ಥ ಏನು? 1ನೇ ದಿನಾಂಕ, 1ನೇ ತಿಂಗಳು, 1ನೇ ವರ್ಷ. ಇದು ಪ್ರಾರಂಭ ಆಗೋದಿದೆ. ಗೊತ್ತಿದ್ಯಾ ನಿಮ್ಗೆ? ಇದು ಕಲಿಯುಗ. ನಾವು ಎಂಡಿಂಗ್ ನಲ್ಲಿ ಇದೀವಿ. ಅದಕ್ಕೆ ದೊಡ್ಡ ದೊಡ್ಡ ಬಾಂಬುಗಳು ತಯಾರು ಮಾಡ್ತಾವ್ರೆ. ಭೂಕಂಪಗಳು ಆಗ್ತಾ ಇದಾವೆ, ಸುನಾಮಿಗಳು ಆಗ್ತಾ ಇದಾವೆ, ಅತಿವೃಷ್ಟಿ ಆಗ್ತಾ ಇದೆ. 3-4 ವರ್ಷದಿಂದ ಏನ್ ಬಂದಿತ್ತು? ನೀವೆಲ್ಲ ಮನೇಲಿ ಹೋಗ್ಬಿಟ್ಟಿದ್ರಲ್ಲ, ಏನ್ ಬಂದಿತ್ತು? ಕೊರೋನಾ ಬಂದ್ಬಿಟ್ಟು. ಯಾರನ್ನ ಮೂವ್ ಆಗಕ್ ಆಗ್ತಿತ್ತಾ? ಎಷ್ಟು ಜನ ಸತ್ತೋಗ್ಬಿಟ್ಟು. ಉಸಿರಾಡಿದ್ರೆ ಗಾಳಿನಲ್ಲೇ ವೈರಸ್ ಅಟ್ಯಾಕ್ ಆಗಿ ಉಸಿರಾಡಕ್ಕೆ ಒಳ್ಳೆ ಗಾಳಿ ಇದ್ದೀರಾ, ಎಷ್ಟೋ ಜನ ಸತ್ತೋಗ್ಬಿಟ್ಟು. ಇದು ಕಲಿಯುಗ ಅಂತಿಮ ಸೂಚನೆಗಳು. ಅಂತಿಮ ಸಮಯ ಬಂದ್ಬಿಟ್ಟಿದೆ. ಪಾಪ ತುಂಬೋಗ್ಬಿಟ್ಟಿದೆ. ಗಾಂಧೀಜಿಯವರು ಬಯಸಿದ್ದು ಏನಪ್ಪಾ ಅಂದ್ರೆ ಇದ್ರ ದಿವಸ ಏನೋ ಮಧ್ಯರಾತ್ರಿ ಒಂಟಿಯಾಗಿ ಒಂದು ಹೆಣ್ಮಗು ನಿರ್ಭಯವಾಗಿ ಓಡಾಡಬೇಕು. ಆಗುತ್ತಾ ಇವಾಗ? ಆಗುತ್ತಾ? ರಾತ್ರಿ 10 ಗಂಟೆಗೇನೆ ಓಡಾಡಕ್ಕಾಗ್ತದೆ, 8 ಗಂಟೆಗೇನೆ ಓಡಾಡಕ್ಕಾಗಲ್ಲ. ಯಾರ ಹತ್ರ ಚೈನ್ ಇದೆ ಕಿತ್ಕೊಂಡು ಹೋಗ್ತಾ ಇರ್ತಾರೆ. ಏನೇನೆಲ್ಲ ಆಗ್ತಾ ಇದೆ ಪೇಪರ್ ಟಿವಿನಲ್ಲಿ ನೀವು ನೋಡ್ತಾ ಇದ್ದೀರಾ. ಅಂದ್ರೆ ಧರ್ಮ ಅನ್ನೋದು ನಶಿಸ್ಬಿಟ್ಟಿದೆ, ಮೌಲ್ಯಗಳು ನಶಿಸ್ಬಿಟ್ಟಿದೆ. ಇದನ್ನೇ ಭಗವದ್ಗೀತೆಯಲ್ಲಿ ಹೇಳಿರೋದು. ಮನುಷ್ಯನಲ್ಲಿ ಈ ಕಾಮ, ಕ್ರೋಧ, ಲೋಭ ಅನ್ನೋದು ಹೆಚ್ಚಿದಾಗ ಅದೇ ನರಕಕ್ಕೆ ದಾರಿ ಅಂತ ಹೇಳಿದೆ. ತ್ರಿವಿಧಂ ನರಕ ಸೇದಂ ಅಂತ ಭಗವದ್ಗೀತೆ. ವಿಷಯಾದಿಗಳನ್ನ ಕುರಿತು ಯೋಚನೆ ಮಾಡೋನಿಗೆ ಏನಾಗುತ್ತೆ? ಕಾಮ ಉತ್ಪತ್ತಿ ಆಗುತ್ತೆ, ಕ್ರೋಧ ಉತ್ಪತ್ತಿ ಆಗುತ್ತೆ, ಬುದ್ಧಿ ನಾಶ ಆಗುತ್ತೆ, ಸರ್ವನಾಶ ಆಗುತ್ತೆ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾರೆ. ಅಂದ್ರೆ ಇವತ್ತು ಕಲಿಯುಗದಲ್ಲಿ ಆ ಕೆಟ್ಟಗಳು ತುಂಬೋಗ್ಬಿಟ್ಟರು. ಅದಕ್ಕೆ ಹೆಚ್ಚಿಗೆ ಒತ್ತು ಕೊಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಅದರಿಂದ ಈ ಕೆಟ್ಟ ಗುಣಗಳು ತುಂಬಿರೋ ಈ ಕಲಿಯುಗ ಬಹಳ ಬೇಗ ನಶಿಸುತ್ತೆ. ನಿಮಗೆಲ್ಲ ಪಾಂಪ್ಲೆಟ್ ತಂದಿದ್ದೀನಿ. ಎಲ್ಲ ಪಾಂಪ್ಲೆಟ್ ಕೊಡ್ತೀನಿ ನಿಮಗೆ. ಎಲ್ಲ ಓದಬೇಕು. ಓದಿ ಮತ್ತೆ ನೀವು ಎಷ್ಟು ಜನಕ್ಕೆ ಹಂಚ್ಲಿಕ್ಕಾಗುತ್ತೆ ಅಷ್ಟು ಜನಕ್ಕೆ. ಈ ಕಡೆ ಗೊತ್ತೇ ಇಲ್ಲ ಈ ವಿಚಾರಗಳು. ಗೊತ್ತಿತ್ತ ಯಾರಿಗನ? ಯಾರಿಗೂ ಈ ವಿಚಾರಗಳೇ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ. ಅದರಿಂದ ಮನೆಗೂ ಅಕ್ಕಪಕ್ಕ ನೀವು ಮನೆಗೆ ಬಂದಿದ್ದೀರಲ್ಲ, ನೀವು ನಿಮ್ಮ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಈ ಸಂದೇಶ ಕೊಡಬೇಕು. ನಾವು ಮತ್ತೆ ಒಂದ್ಸಲ ಬರ್ತೀವಿ. ಚಾರ್ಟ್ ಎಲ್ಲ ತರ್ತೀವಿ. ದೊಡ್ಡ ಚಾರ್ಟ್ಸ್ ಇದ್ದಾವೆ ನಮ್ಮ ಹತ್ರ. ಅವೆಲ್ಲ ತೋರಿಸಿ ಕ್ಲೀನಾಗಿ ಹೇಳ್ಕೊಡ್ತೀವಿ. ಒಂದೇ ಒಂದು ಬುಕ್ಕು ನಮ್ಮ ಹತ್ರ ಇದೆ, ಮೇಡಮ್ ಅವ್ರ ಹತ್ರ ಕೊಡ್ತೀವಿ. ಓದ್ಕೊಳ್ಳಿ. ನೀವು ಎಲ್ಲ ವಿಚಾರಗಳನ್ನು ಹೇಳ್ಕೊಡ್ತೀವಿ. ಲಾಸ್ಟಲ್ಲಿ ನಿಮಗೆ ಮೆಡಿಟೇಷನ್ ಕೂಡ ಹೇಳ್ಕೊಡ್ತೀವಿ. ಇವಾಗ ನಿಮಗೆ ಅರ್ಥ ಆಗಲ್ಲ, ಅದು ಚಾರ್ಟ್ಸ್ ತರಬೇಕು. ಎರ್ಕೊಂಡ ಗಂಗಮ್ಮ ದೇವಸ್ಥಾನದಲ್ಲಿ ಚಾರ್ಟ್ಸ್ ಹಾಕಿದ್ದಾರೆ. ಅಲ್ಲೆಲ್ಲ ನೀವು ಹೋದ್ರೆ ಅಲ್ಲಿ ನೋಡ್ಬೋದು. ಹೋಗ್ತೀರಾ ಇವತ್ತು? ಯಾರ್ಯಾರು ಹೋಗ್ತೀರಾ ಕೇಳ್ತಿ? ಹೋದಾಗ ನಿಮ್ಮ ಪೇರೆಂಟ್ಸ್ ಜೊತೆಯಲ್ಲಿ ಅಲ್ಲಿ ಎಕ್ಸಿಬಿಷನ್ ಹಾಕಿದ್ದೀವಿ, ಅಲ್ಲಿ ನೋಡ್ಬೋದು. ನಮ್ಮ ಫ್ರೀಸು ನಾವು ಬಂದಿದ್ದೀವಿ. ಓಕೆ. ಎರ್ಕೊಂಡ ಗಂಗಮ್ಮ ಇಲ್ಲಿ ಹತ್ರ ಬೆಟ್ಟ ಇದೆಯಲ್ಲ, ಹೋಗಿದ್ದೀರಾ? ಯಾರ್ಯಾರು ಹೋಗಿದ್ದೀರಾ? ಓಕೆ, ಎಲ್ಲರೂ ಹೋಗಿದ್ದೀರಾ. ನೆಕ್ಸ್ಟ್ ಹೋಗ್ತೀರಾ, ಯಾವಾಗಾದ್ರೂ ಹೋಗ್ತೀರಲ್ಲ, ಅಲ್ಲಿ ಇವತ್ತು ಎಕ್ಸಿಬಿಷನ್ ಇರುತ್ತೆ. ನೆಕ್ಸ್ಟ್ ಟೈಮ್ ನೀವು ಕೋಲಾರ ಬರ್ತೀರಲ್ಲ, ಕೋಲಾರದಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರದಲ್ಲೇ ಒಂದು ಮ್ಯೂಸಿಯಂ ಇದೆ. ಒಂದ್ಸಲ ಕರ್ಕೊಂಡು ಬನ್ನಿ. ಎಲ್ಲ ತೋರಿಸೋಣ. ಮಕ್ಕಳಿಗೆ ಒಳ್ಳೆ ಗುಣ ಬರುತ್ತೆ, ಒಳ್ಳೆ ನಡೆ ಬರುತ್ತೆ, ಒಳ್ಳೆ ಆಚಾರ ಬರುತ್ತೆ, ಒಳ್ಳೆ ವಿಚಾರ ಬರುತ್ತೆ, ಒಳ್ಳೆ ಸಂಸ್ಕಾರ. ನೀವು ಬರ್ಬೋದು, ಮಕ್ಕಳು ಕರ್ಕೊಂಡು. ಎಷ್ಟೋ ಸ್ಕೂಲ್ಗಳಿಂದ ಬರ್ತಾ ಇರ್ತಾರೆ. ಸ್ಟೇಡಿಯಂಗೆ ಹೋಗೋದಾಗಿಲ್ಲ.
ವಿಶ್ವೇಶ್ವರ ಅರ್ಥವಾಯ್ತಾ ಮಕ್ಕಳೇ? ನಾನು ಯಾರು? ಆತ್ಮ. ನಮ್ಮೆಲ್ಲರಿಗೂ ತಂದೆ ಯಾರು? ಪರಮಾತ್ಮ. ಹೇಳಿ ಶಿವ. ಪರಮಾತ್ಮ ಲಿಂಗ ನೋಡಿದ್ರಲ್ಲ, ಪರಮಾತ್ಮ ಶಿವ ಎಲ್ಲ ಆತ್ಮಗಳಿಗೂ ತಂದೆ. ಅವರು ನಮಗೆ ಒಳ್ಳೆ ಗುಣಗಳನ್ನ ಕಲಿಸಿ ನಮ್ಮನ್ನು ಒಳ್ಳೆ ಯುಗಕ್ಕೆ ಕರ್ಕೊಂಡು ಹೋಗಕ್ಕೆ ಬಯಸ್ತಾ ಇದ್ದಾರೆ. ಈ ಕಲಿಯುಗನ ಪರಿವರ್ತನೆ ಮಾಡಿ ಸತ್ಯುಗ ಮಾಡ್ಲಿಕ್ಕೆ ಅವ್ರು ಇಷ್ಟಪಡ್ತಾ ಇದ್ದಾರೆ. ಪರಮಾತ್ಮ ನೋಡಿ ಈ ರೂಪದಲ್ಲಿರೋದು. ಅದಕ್ಕೆ ದೀಪ ಹಚ್ಚೋದು. ಮನೆಯಲ್ಲಿ ದೀಪ ಹಚ್ತಿರಲ್ಲ, ಮತ್ತೆ ನಮಸ್ಕಾರ ಮಾಡ್ತಿರಲ್ಲ, ಯಾವ್ದಕ್ಕೆ? ಮಂಗಳಾರತಿ ಮಾಡಿದಾಗ ಜ್ಯೋತಿಗೆ. ದೇವ್ರು ಯಾವ ರೂಪದಲ್ಲಿದ್ದಾರೆ? ಜ್ಯೋತಿ ರೂಪದಲ್ಲಿ ಇದ್ದಾರೆ. ಅದಕ್ಕೆ ದೀಪ ಹಚ್ಚೋದು. ದೇವ್ರ ದೀಪ ಯಾಕೆ ಹಚ್ತೀವಿ? ದೇವ್ರು ಯಾವಾಗಿದ್ದಾರೆ? ಜ್ಯೋತಿ ರೂಪದಲ್ಲಿ ಇದ್ದಾರೆ. ಮಂಗಳಾರತಿ ಮಾಡ್ತಿರಲ್ಲ, ಆ ದೀಪನ ನೋಡ್ಕೊಂಡು ನೀವು 5 ನಿಮಿಷ ತ್ರಾಟಕ ಯೋಗ ಅಂತ ಒಂದು ಯೋಗ ಇದೆ. ಆ ದೀಪನೇ ನೋಡ್ಕೊಂಡು ನೀವು ಯೋಗ ಮಾಡಿದ್ರೆ ನಿಮ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ? ಅಂದ್ರೆ ಈ ಜ್ಯೋತಿ ನೋಡ್ಕೊಂಡು ಯಾರು ಯೋಗ ಮಾಡ್ತಾರೆ ಅವ್ರಿಗೆ ಏಕಾಗ್ರತೆಯ ಶಕ್ತಿ ಬರುತ್ತೆ. ಏಕಾಗ್ರತೆ ಅಂದ್ರೇನು? ಯಾರು ಹೇಳ್ತೀರಾ ನೋಡಿ? ನೀವು ಕ್ಲಾಸ್ ರೂಮ್ ನಲ್ಲಿ ಕೂತಿರ್ತೀರಾ. ಕ್ಲಾಸ್ ರೂಮ್ ನಲ್ಲಿ ಕೂತಿರ್ಬೇಕಾದ್ರೆ ನಿಮ್ಗೆ ಕಾನ್ಸಂಟ್ರೇಷನ್ ಬೇಕೋ ಬೇಡವೋ? ಏಕಾಗ್ರತೆ ಬೇಕೋ ಬೇಡವೋ? ಬೇಕು. ಬೇಕಾದ್ರೆ ಏನ್ ಮಾಡ್ಬೇಕು? ಏಕಾಗ್ರತೆ ಬರ್ಬೇಕಾದ್ರೆ ಹೆಂಗೆ ಹಿಡಿತದಲ್ಲಿ ಇಟ್ಕೊಳ್ಳೋದು ಮನ್ಸನ್ನ? ಚಂಚಲವಾದಂತ ಮನಸ್ಸು ಭಗವದ್ಗೀತೆಯಲ್ಲಿ ಇದು ಇದೆ. ಭಗವಂತ ನನಗೆ ಮನಸ್ಸು ತುಂಬಾ ಚಂಚಲ ಆಗುತ್ತೆ, ಏನ್ ಮಾಡ್ಲಿ ಅಂದಾಗ ಅಭ್ಯಾಸ ಮಾಡಬೇಕು, ಸಾಧನೆ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು. ನಿನ್ನ ಮನಸ್ಸನ್ನು ನನ್ನಲ್ಲಿ ಇರುವಂತ ಭಗವಂತ ಹೇಳಿದ್ದಾರೆ. ಅರ್ಥವಾಯ್ತಾ? ನಿನ್ನ ಮನಸ್ಸನ್ನ ನನ್ನಲ್ಲಿ ಇರುವಂತ ಭಗವಂತ ಹೇಳಿದ್ದಾರೆ. ಅಂದ್ರೆ ಇದೇ ಕೇಂದ್ರ ಬಿಂದುಗಳಲ್ಲಿ ನಾವು ಮನಸ್ಸನ್ನ ಇಟ್ಟಾಗ ಕಾನ್ಸಂಟ್ರೇಷನ್ ಬರುತ್ತೆ. ಮತ್ತೆ ಓದುವಾಗ ಶ್ರದ್ಧೆ ಇಟ್ಕೊಂಡು ಕ್ಲಾಸ್ ಬಂದಾಗ ಶ್ರದ್ಧೆ ಇಟ್ಟಾಗ ಮೇಡಮ್ ಹೇಳ್ಕೊಡೋ ಪಾಠಗಳನ್ನ ಕೇಳಿದಾಗ ಮತ್ತೆ ಮತ್ತೆ ನೀವು ಓದ್ಕೊಂಡಾಗ ಅದು ನಿಮ್ಗೆ ಜ್ಞಾಪಕ ಶಕ್ತಿಯಲ್ಲಿ ಉಳ್ಕೊಳ್ಳುತ್ತೆ. ಎಲ್ಲಿರುತ್ತೆ ಗೊತ್ತಾ? ನೀವು ಓದಿದ್ದೆಲ್ಲ ಓದೋದೇನೋ ಕಣ್ಣು ಓದುತ್ತೆ, ಬಾಯಿ ಓದುತ್ತೆ, ಒಳಗಡೆ ರೆಕಾರ್ಡ್ ಆಗುತ್ತೆ. ಅರ್ಥ ಆಯ್ತಾ? ಇವಾಗ ಒಂದು ಮೊಬೈಲ್ ಇದೆ ಅಂತ ಇಟ್ಕೋಣ, ರೆಕಾರ್ಡ್ ಮಾಡ್ತಾ ಇದ್ದಾರೆ. ನೀವೆಲ್ಲ ಕಾಣಿಸ್ತೀರಲ್ಲ ರೆಕಾರ್ಡ್ ಆಗೋದು ಮೊಬೈಲ್ನಲ್ಲಿ. ರೆಕಾರ್ಡ್ ಆಗ್ತಾ ಇದೆ ಅಂದ್ರೆ ರೆಕಾರ್ಡ್ ಆಗುತ್ತೆ. ಹಂಗೆ ಇಲ್ಲಿ ಒಳಗಡೆ ಬ್ರೈನ್ ನಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ, ಸಂಸ್ಕಾರದಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಬುದ್ಧಿಯಿಂದ ಎಲ್ಲಾ ವಿಚಾರಗಳನ್ನ ನೀವು ಅರ್ಥ ಮಾಡ್ಕೊಂತೀರಾ. ಕೇಳಿದ್ದೆಲ್ಲ ನಿಮ್ಗೆ ಜ್ಞಾಪಕ ಇರುತ್ತೆ. ಯಾವಾಗ? ಶ್ರದ್ಧೆ ಇಟ್ಟು ಓದಿದಾಗ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಹೇಳಿ ಎಲ್ಲರೂ, ಇನ್ನೊಂದ್ಸಲ ಹೇಳಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ವಿದ್ಯೆ ಬರ್ಬೇಕಂದ್ರೆ ಶ್ರದ್ಧೆ ಇರ್ಬೇಕು. ನಿಮ್ಮ ಅಪ್ಪ ಅವ್ರ ಫೋರ್ಸ್ಗೋ, ನಿಮ್ಮ ಅಮ್ಮ ಅವ್ರ ಫೋರ್ಸ್ಗೋ, ನಿಮ್ಮ ಅಜ್ಜಿ ಫೋರ್ಸ್ಗೋ ಈ ಸ್ಕೂಲ್ಗೆ ಬರೋದಲ್ಲ. ನೀವೇ ಶ್ರದ್ಧೆ ಇಟ್ಟು ಬರ್ಬೇಕು. ಯಾಕೆ ಬರ್ಬೇಕು ಸ್ಕೂಲ್ಗೆ? ಓದೋದು. ಯಾಕೆ ಓದಬೇಕು? ವಿದ್ಯಾವಂತರಾಗ. ಯಾಕೆ ವಿದ್ಯಾವಂತರಾಗಬೇಕು? ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಏನ್ ಕೇಳ್ತಾರೆ? ಸರ್ಟಿಫಿಕೇಟ್ ಕೇಳ್ತಾರೆ. ಸರ್ಟಿಫಿಕೇಟ್ ಇಲ್ಲ, ಚೆನ್ನಾಗಿ ಓದಿಲ್ಲ, ನಿಮ್ಗೆ ಹೋದ್ರೆ ಕೆಲಸ ಕೊಡ್ತಾರಾ? ಓದಿಲ್ಲ ಅಂದ್ರೆ ಕೆಲಸ ಕೊಡ್ತಾರಾ? ಕೊಡೋದಿಲ್ಲ. ಇವಾಗ ಮೇಡಮ್ ಎಲ್ಲ ಇಲ್ಲಿ ಕೂತಿರೋ ಮೇಡಮ್ ಎಲ್ಲ ಚೆನ್ನಾಗಿ ಓದಿರೋದಕ್ಕೆ ಅವ್ರ ಟೀಚರ್ ಪೋಸ್ಟ್ ಸಿಕ್ಕಿದೆ ಅಲ್ವಾ? ಸಿಕ್ಕಿದೆ ಅಲ್ವಾ? ಹೀಗೆ ನಿಮ್ಮ ಮನೇಲಿ ದೊಡ್ಡ ದೊಡ್ಡವ್ರು ಇದ್ದಾರೆ, ಅವ್ರು ಓದಿರೋದಕ್ಕೆ ಅವ್ರ ಕೆಲಸ ಸಿಕ್ಕಿದೆಯಲ್ಲ. ನಿಮ್ಮ ಯಾರ ರಿಲೇಷನ್ಸ್ ಓದಿ ಒಳ್ಳೊಳ್ಳೆ ಕೆಲಸಗಳಲ್ಲಿ ಇರ್ತಾರಲ್ಲ, ಅವ್ರು ಓದಿರೋದಕ್ಕೆ ಕೆಲಸ ಸಿಕ್ಕಿದೆಯಲ್ವಾ? ಓದಿಲ್ಲ ಅಂದ್ರೆ ಒಳ್ಳೆ ಕೆಲಸ ಸಿಕ್ಕಿಲ್ಲ ಅಂದ್ರೆ ದುಡ್ಡು ಬರ್ತಾ ಇತ್ತು ಅವ್ರ ಹತ್ರ. ಇವಾಗ ಒಳ್ಳೆ ಮನೆ ಕಟ್ಟಿರ್ತಾರೆ. ಯಾಕೆ? ದುಡ್ಡಿದೆ ಮನೆ ಕಟ್ತಾರೆ, ದುಡ್ಡಿದೆ ಕಾರ್ ತಗೊಂಡು, ದುಡ್ಡಿದೆ ಊಟ ಒಳ್ಳೆ, ದುಡ್ಡಿದೆ ಬಟ್ಟೆ ಹಾಕೊಂಡು, ಒಳ್ಳೆ ಬಟ್ಟೆ ಹಾಕೊಂಡು, ದುಡ್ಡಿದೆ ಗೋಲ್ಡ್ ತಗೊಂಡು, ದುಡ್ಡಿದೆ ಏನ್ ಬೇಕಾದ್ರೂ ನಾವು ಜೀವನದಲ್ಲಿ ಮಾಡ್ತೀವಿ. ಅರ್ಥ ಆಯ್ತಾ? ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ. ಹೇಳಿ ಎಲ್ಲರೂ, ವಿದ್ಯೆ ಅದರಪ್ಪ. ಲಕ್ಷ್ಮೀದೇವಿ ದೊಡ್ಡವರು, ಸರಸ್ವತಿ ದೊಡ್ಡವರು ಅಂತ ಒಂದ್ಸಲ ಕಾಂಪಿಟೇಷನ್ ಆಯ್ತು. ಲಕ್ಷ್ಮೀದೇವಿ ನಾನ್ ದೊಡ್ಡವಳು ಅಂತ. ನೀನ್ ಹೆಂಗ್ ದೊಡ್ಡವಳು ಆಗ್ತೀಯಾ? ನಾನೇ ವಿದ್ಯಾವಂತೆ, ನಾನಿಲ್ಲ ಅಂದ್ರೆ ನೀನ್ ಹೆಂಗ್ ದುಡ್ಡು ಸಂಪಾದನೆ ಮಾಡ್ತೀಯಾ ಅಂತ ಕೇಳಿದ್ರು. ಅವಾಗ ಲಕ್ಷ್ಮೀದೇವಿ ಸುಮ್ಮನೆ ಆದ್ರು. ವಿದ್ಯಾದೇವಿ ನಾನ್ ದೊಡ್ಡವಳು ಅಂತ ಹೇಳಿದ್ರು. ಅರ್ಥ ಆಯ್ತಾ? ನೀವು ದೊಡ್ಡವರು ಆಗ್ಬೇಕಾದ್ರೆ ಮುಂದೆ ವಿದ್ಯಾವಂತರಾಗ್ಬೇಕು, ಧನ್ವಂತರಾಗ್ಬೇಕು. ಅವಾಗ ನಿಮ್ಗೆ ಸಮಾಜದಲ್ಲಿ ಏನ್ ಬರುತ್ತೆ? ಬೆಲೆ ಬರುತ್ತೆ. ಅದ್ರ ಜೊತೆಲಿ ಒಳ್ಳೆ ಗುಣನೂ ಇರಬೇಕು ಮಕ್ಕಳೇ. ಏನಿರ್ಬೇಕು? ಒಳ್ಳೆ ನಡೆ ನುಡಿನೂ ಇರಬೇಕು, ಒಳ್ಳೆ ಆಚಾರ ವಿಚಾರನೂ ಇರಬೇಕು. ಇವತ್ತಿಂದ ನಾವೆಲ್ಲರೂ ಕೂಡ ಏನ್ ಮಾಡೋಣ? ಏನ್ ಸಂಕಲ್ಪ ಮಾಡೋಣ? ಒಳ್ಳೆಯ ಆಚಾರವಂತ ಆಗ್ತೇನೆ, ಒಳ್ಳೆಯ ವಿಚಾರವಂತ ಆಗ್ತೇನೆ, ಒಳ್ಳೆ ನಡೆ ನುಡಿ ಆಚಾರಗಳನ್ನ ಕಲ್ತ್ಕೊಂತೇನೆ. ನೀವೆಲ್ಲರೂ ನಿಮ್ಮ ಮನೆಗಳಲ್ಲಿ
ಅಥವಾ ಇಲ್ಲಾಂದ್ರೆ ಫೋಟೋನಲ್ಲಿ 3 ಕೋತಿ ಚಿತ್ರ ನೋಡಿದ್ದೀರಾ? ಕಣ್ಣು ಮುಚ್ಕೊಂಡಿರೋದು, ಕಿವಿ ಮುಚ್ಕೊಂಡಿರೋದು, ಬಾಯಿ ಮುಚ್ಕೊಂಡು, ಯಾರ್ಯಾರು ನೋಡಿದಿರಿ ಕೈ ಎತ್ತಿ ನೋಡೋಣ. ಆಲ್ಮೋಸ್ಟ್ ಅಲ್ಲೆಲ್ಲ ನೋಡಿ. ಅದ್ರ ಅರ್ಥ ಹೇಳ. ಇವಾಗ ಅರ್ಥ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅರ್ಥ ಯಾರು ಹೇಳಿರಲ್ಲ. ನೀವು ಮಾಡಿ ತೋರಿಸಿ. ಇವಾಗ ಕಣ್ಣು ಮುಚ್ಕೊಂಡು ತೋರಿಸಿ, ಮುಚ್ಕೊಂಡು ತೋರಿಸಿ. ಕಣ್ಣು ಮುಚ್ಕೊಂಡು ಹಿಂಗೆ ಕಣ್ಣು ಮುಚ್ಕೊಂಡು ತೋರಿಸಿ, ಕಿವಿ ಮುಚ್ಕೊಂಡು ತೋರಿಸಿ, ಬಾಯಿ ಮುಚ್ಕೊಂಡು ತೋರಿಸಿ ನೋಡಿ. ಇದ್ರ ಅರ್ಥ ಏನು ಅಂತ ಹೇಳ್ತೀನಿ. ಗಾಂಧೀಜಿಯವರು ಒಂದು 10 ವರ್ಷ, ಅವರು ಸ್ವತಂತ್ರ ತರೋ ಮುಂಚೆ ನಮ್ಮ ಭಾರತಕ್ಕೆ ಸ್ವತಂತ್ರ ಎಷ್ಟು ವರ್ಷ ಆಯ್ತು ಬಂದು? ಎಷ್ಟು ವರ್ಷ ಆಗಿದೆ ಭಾರತ ದೇಶ ಸ್ವತಂತ್ರ ಬಂದು? ಎಷ್ಟು ವರ್ಷ ಆಗಿದೆ ಮೇಡಮ್? 70 ಆಗಿದೆ, 80 ಆಗಿದೆ? 73 77 77 ವರ್ಷ ಆಗಿದೆ ಭಾರತಕ್ಕೆ. 3 ಅಲ್ವಾ? 83 ವರ್ಷಗಳ ಹಿಂದೆ ಗಾಂಧೀಜಿಯವ್ರಿಗೆ ಒಂದು ಕನಸು ಬಂದಿತ್ತು. ಏನು ಕನಸು ಬಂದಿತ್ತು ಅಂದರೆ, ಮುಂದೆ ಜನಗಳ ಹತ್ರ ಒಂದು ಮೊಬೈಲ್ ಬರುತ್ತೆ, ಮೊಬೈಲ್ನಲ್ಲಿ ಇವರು ಕೆಟ್ಟದ್ದು ನೋಡ್ತಾರೆ, ಮೊಬೈಲ್ ಮೂಲಕ ಕೆಟ್ಟದ್ದು ಕೇಳ್ತಾರೆ, ಮೊಬೈಲ್ ಮೂಲಕ ಕೆಟ್ಟದ್ದು ಮಾತಾಡ್ತಾರೆ ಅಂತೇಳಿ ಕನಸು ಬಂದಿತ್ತು. ಅದಕ್ಕೆ ಅವ್ರು ಏನು ಮಾಡಿದ್ರು, 3 ಕೋತಿ ಚಿತ್ರ ಮಾಡಿದ್ರು. ಯಾಕೆಂದರೆ ಆವಾಗ ನಮ್ಮ ಜನ ಏನು ಅಂದ್ಕೊಂಡಿದ್ರು ಅಂದರೆ, ನಮ್ಮ ಪೂರ್ವಿಕರೆಲ್ಲ ಕೋತಿಗಳು ಅಂತ. ನಮ್ಮ ಪೂರ್ವಿಕರೆಲ್ಲ ಕೋತಿಗಳು. ಯಾಕೆಂದರೆ ಮಂಗನಿಂದ ಮಾನವ ಆಗಿದ ಅಂತ ಪಾಠಗಳಲ್ಲಿತ್ತು ಮುಂಚೆ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲ. ಮಂಗನಿಂದ ಮಾನವಾದ ಅಂತ ಪಾಠಗಳಲ್ಲಿ ಇತ್ತು ನಾವು ಓದುವಾಗ. ನಿಮ್ಮ ಸ್ಕೂಲಲ್ಲಿ ಇದೆಯಾ ಇಲ್ಲ ನಂಗೆ ಗೊತ್ತಿಲ್ಲ. ಥಿಯರಿ ಆಫ್ ಎವಲ್ಯೂಷನ್ ಇರುತ್ತಲ್ಲ, ಥಿಯರಿ ಆಫ್ ಎವಲ್ಯೂಷನ್ 8th ಇದೆ ತಾನೆ, ಡಾರ್ವಿನ್ ಥಿಯರಿ ಆಫ್ ಎವಲ್ಯೂಷನ್ ಸೈನ್ಸಲ್ಲಿ ಅದೇ ಅದ. ನಾವು ಬುದ್ಧಿವಂತರು, ನಾವು ಸಂಸ್ಕಾರವಂತರು, ನಾವು ಆಚಾರವಂತರು, ನಾವು ವಿಚಾರವಂತರು ಅಂತ ಹೇಳ್ಬಿಟ್ಟು ಇದು ಮಾಡೋಕ್ಕೋಸ್ಕರ ಏನು ಮಾಡಿದ್ರು, ಚಾಯ್ಸ್ಗ ನೀನು ಕೇಕ್ ಕೊಡಲ್ಲ. ಏನು ಮಾಡಿದ್ರು, 3 ಕೋತಿ ಚಿತ್ರ ಮಾಡಿದ್ರು. 3 ಕೋತಿ ಚಿತ್ರದಲ್ಲಿ ಏನೇನು ಮಾಡಿದ್ರು, ಅವ್ರಿಗೆ ಮುಚ್ಕೊಂಡಿರೋದು ಒಂದು ಕೋತಿ, ಕಿವಿ ಮುಚ್ಕೊಂಡಿರೋದು ಒಂದು ಕೋತಿ, ಬಾಯಿ ಮುಚ್ಕೊಂಡು. ನೀವು ಕೋತಿ ನೋಡಿದ್ದೀರಾ? ಯಾರು ಕೋತಿ ನೋಡಿದ್ರೆ ಕೋತಿ ಚೇಷ್ಟೆ ಮಾಡೋದು ಅಲ್ವಾ? ಈಗ ಒಳ್ಳೆ ಮರದಲ್ಲಿ ಹಣ್ಣು ಬಿಟ್ಟಿದೆ ಅಂದ್ರೆ ಅದು ತಿನ್ನಲ್ಲ. ಅದ್ಬಿಟ್ಟು ಏನು ಮಾಡಿಬಿಡುತ್ತೆ, ಎಲ್ಲ ಹಣ್ಣುಗಳನ್ನು ಉದಿಸ್ಬಿಡುತ್ತೆ. ತಿನ್ನೋದು 1-2 ಅಷ್ಟೇ, ಮಾವಿನಕಾಯಿಗಳು ಅಲ್ವಾ? ತೀಟೆ ಮಾಡುತ್ತಾ ಇಲ್ವಾ? ಒಂದು ಸುಮ್ಮನೆ ಕೂತ್ಕೊಂಡಿರುತ್ತಾ ನೋಡಿ ಕೋತಿಗಳು. ಆ ಬುದ್ಧಿ ನಾವು ಕಲಿಬಾರ್ದು. ಯಾವ ಬುದ್ಧಿ ಕಲ್ತ್ಕೋಬೇಕು? ಇವತ್ತಿಂದ ನಾವು ತೀಟೆ ಮಾಡಲ್ಲ. ಹೇಳಿ ಎಲ್ಲರೂ. ಮರದಲ್ಲಿ ಹತ್ಬಿಟ್ಟು ಹಣ್ಣುಗಳೆಲ್ಲ ಅದು ತೀಟೆ ಮಾಡ್ದಂಗೆ ನಾವು ಹಂಗೆ ಮಾಡಬಾರ್ದು. ಬೇಕಾಗೋದು ಎಷ್ಟಿದೆ ಅಷ್ಟು ತಿನ್ಬೇಕು ನಾವು. ಗೊತ್ತಾಯ್ತಾ? ಮಾಡಲ್ಲ ಅಂತ ಹೇಳ್ತಾನೆ ಮಾಡ್ತಾವೆ ನಾವು ತೀಟೆ. ಕಚ್ಚೋದು, ಇನ್ನೊಬ್ಬರಿಗೆ ಚುಚ್ಚೋದು, ಇನ್ನೊಬ್ಬರಿಗೆ ಗಿಚ್ಚೋದು, ಚುಚ್ಚೋದು, ತೊಂದರೆ ಕೊಡೋದು, ಡಿಸ್ಟರ್ಬ್ ಮಾಡೋದು ಇವೆಲ್ಲ ಮಾಡಲ್ಲ. ಹೇಳಿ ಎಲ್ಲರೂ. ನಾವು ದೊಡ್ಡವರಾಗ್ತಾ ಆಗ್ತಾ ಒಳ್ಳೆ ಗುಣ, ಒಳ್ಳೆ ನಡೆ, ಒಳ್ಳೆ ನುಡಿ, ಒಳ್ಳೆ ಆಚಾರಗಳನ್ನು ಬೆಳೆಸ್ಕೊಂತೇವೆ. ಕಪಿ ಚೇಷ್ಟೆ ಮಾಡಲ್ಲ, ಕೆಟ್ಟದ್ದನ್ನ ನೋಡಲ್ಲ, ಕೆಟ್ಟದ್ದನ್ನ ಕೇಳಲ್ಲ, ಕೆಟ್ಟದ್ದನ್ನ ಮಾತಾಡಲ್ಲ. ಅರ್ಥವಾಯ್ತಾ? ನಿಮ್ಗೆಲ್ಲ ಮುಂದೆ ಸ್ವಲ್ಪ ದೊಡ್ಡವರಾದ್ಮೇಲೆ ಮೊಬೈಲ್ ಮನೆಯಲ್ಲೂ ಇರುತ್ತೆ, ತಗೊಂಡ್ಬಿಟ್ಟು ಏನೇನೋ ನೋಡಕ್ ಹೋಗ್ಬಾರ್ದು. ಅರ್ಥವಾಯ್ತಾ? ಯೂಸ್ಫುಲ್ ಆಯ್ತಾ ಇವತ್ತು ಕ್ಲಾಸ್ ನಿಮ್ಗೆಲ್ಲರಿಗೂ? ಚೆನ್ನಾಗಿ ಅನಿಸ್ತಾ? ನೆಕ್ಸ್ಟು ಮೆಡಿಟೇಷನ್. ಇವಾಗ ಮೆಡಿಟೇಷನ್ ಮಾಡಬೇಕಾದ್ರೆ ಏನು ಮಾಡಬೇಕು? ಸ್ಟ್ರೈಟ್ ಆಗಿ ಕೂತ್ಕೋಬೇಕು, ಕೈಗಳನ್ನು ತೊಡೆ ಮೇಲೆ ಇಟ್ಕೋಬೇಕು, ಆ ಕಡೆ ನೋಡಬಾರ್ದು. ನಿಮ್ಮ ಒಳಗಡೆ ಇರುವಂತ ಆತ್ಮನನ್ನು ಅಬ್ಸರ್ವ್ ಮಾಡಬೇಕು. ಈ ನೋಡ್ತಾ ಇದ್ದೀರಲ್ಲ, ನೀವು ಮನಸ್ಸಲ್ಲಿ ಈ ಚಿತ್ರನ ನೋಡ್ತಾ ಮೆಡಿಟೇಷನ್ ಮಾಡಬೇಕು. ಓಕೆನಾ? ಅಂದ್ರೆ ಪಾರ್ಸಲ್ ಚಕ್ಮಕ್ ಹಾಕಿ ಕೂತ್ಕೋಬೇಕು. ನಾನು ತೋರಿಸ್ತೀನಿ ನಿಮಗೆಲ್ಲ ನೋಡಿ ಈ ಥರ. ನೋಡಿ ಎಲ್ಲರೂ ಕರೆಕ್ಟಾಗಿ ಕೂತ್ಕೊಂಡಿದ್ದೀರಿ. ಯಾರೆಲ್ಲ ಶೂ ಹಾಕೊಂಡು ತೆಗೆದ್ಬಿಟ್ಟು ಕೂತ್ಕೋಪ್ಪ, ಸರಿಯಾಗಿ ಕೂತ್ಕೋಪ್ಪ. ನೋಡಿ ಈ ಥರ ನಾನೇ ಕೂತ್ಕೊಂಡಿದ್ದೀನಿ ಅಂತ ಹೇಳ್ಕೊ. ಚಪ್ಪಲಿ ತೆಗೆದು ಕೆಳಗಡೆ ಹಾಕ್ಬೋದು, ಆಮೇಲೆ ಹಾಕ್ಬೋದು. ಯಾರೆಲ್ಲ ಚಪ್ಪಲಿ ಹಾಕೊಂಡಿದ್ದೀರಿ ಹೋಗ್ತಾರೆ ಹೇಳ್ಕೊಡ್ತೀನಿ. ನೋಡಿ ಇದು ಚಿನ್ಮುದ್ರೆ. ಇದು ಮೆಡಿಟೇಷನ್ ಮಾಡಬೇಕಾದ್ರೆ ಚಿನ್ಮುದ್ರೆಯಲ್ಲಿ ಕೂತ್ಕೋಬೇಕು. ನೋಡಿ ಈ ಥರ ನಿಮಗೆ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ ಮಕ್ಕಳೇ. ರೈಟ್.
ಸ್ಟ್ರೈಟಾಗಿ ಕೂತ್ಕೊಳ್ಳಿ ಎಲ್ಲ. ಬೆನ್ನು ನೇರವಾಗಿದ್ದು, ದೃಷ್ಟಿ ಏಕಾಗ್ರವಾಗಿದ್ದು, ಕಣ್ಣು ಅರ್ಧ ಮುಚ್ಕೊಳ್ಳಿ. ಪೂರ್ತಿ ಕಣ್ಣು ತೆರೆದು ಲೌಕಿಕ ಕಡೆ ಗಮನ ಬೇಡ. ಅಲ್ಲಿ ಯಾರು ಬರ್ತಾ ಇಲ್ಲಿ ಯಾರು ಬರ್ತಾ ಆ ಕಡೆ ಗಮನ ಬೇಡ. ನಿಮ್ಮಲ್ಲೇ ನೀವು ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಳಿ. ಮೊದಲಿಗೆ ಓಂಕಾರ ಧ್ವನಿ ನಿಮ್ಗೆಲ್ಲರಿಗೂ ಹೇಳ್ಕೊಡ್ತೀನಿ. ನನ್ನ ಜೊತೆಯಲ್ಲಿ ನೀವೆಲ್ಲ ಹೇಳಬೇಕು. ಇದು ಧ್ಯಾನ ಮಾಡುವಂಥ ಮುದ್ರೆ, ಧ್ಯಾನ ಮುದ್ರೆ ಅಂತ ಹೇಳ್ತಾರೆ. ಉಸಿರನ್ನು ಹೊಟ್ಟೆ ತುಂಬ ತಗೊಳ್ಳಿ. ನಿಧಾನಕ್ಕೆ ಉಸಿರು ಬಿಡ್ತಾ ಓಂಕಾರ ಬರಬೇಕು. ಗಾಳಿಯನ್ನು ಫುಲ್ಲಾಗಿ ಲಂಗ್ಸ್ ತುಂಬಿಸ್ಕೋಬೇಕು. ಗಮನಿಸಿ ನಿಮ್ಮ ಉಸಿರಾಟವನ್ನು. ನಾನು ಆತ್ಮ ಉಸಿರಾಡ್ತಾ ಇದ್ದೇನೆ ಹೇಳ್ಕೊಳ್ಳಿ ಮನಸ್ಸಲ್ಲಿ. ಈಗ ಪೂರ್ತಿ ಉಸಿರನ್ನು ತಗೊಳ್ಳಿ. ಈಗ ನಿಧಾನಕ್ಕೆ ಉಸಿರು ಬಿಡ್ತಾ ಓಂಕಾರ ಧ್ವನಿ. ಒಳಗಡೆ ವೈಬ್ರೇಷನ್ ಆಗ್ತಾ ಇದೆಯಲ್ಲ ಅದೇ ಆತ್ಮ. ಓಂಕಾರ ಧ್ವನಿ ಮಾಡಿದಾಗ ವೈಬ್ರೇಷನ್ ಆಗುತ್ತಲ್ಲ ಅದೇ ಆತ್ಮ. ಗಮನಿಸ್ಕೊಳ್ಳಿ ಇನ್ನೊಂದ್ಸಲ. ಶ್ರುತಿಗಳಲ್ಲಿ ವೈಬ್ರೇಟ್ ಆಗ್ತಾ ಇದೆಯಲ್ಲ ಅದೇ ಆತ್ಮ. ಈಗ ನಾನು ಆತ್ಮ ಹೇಳ್ಕೊಳ್ಳಿ ಮನಸ್ಸಲ್ಲಿ. ಪರಮಾತ್ಮ ಶಿವನಲ್ಲಿ ಏಕಾಗ್ರ ಮಾಡ್ತಾ ಇದ್ದೀನಿ. ಶಿವಲಿಂಗ ನೋಡ್ತಾ ಇದ್ದೀನಿ. ನನ್ನ ಮನಸ್ಸೆಲ್ಲ ಶಿವಲಿಂಗದ ಮೇಲಿರುವಂಥ ಬಿಂದುಗಳ ಹೋಗ್ತಾ ಇದೆ. ಇಲ್ಲಿವರೆಗೆ ರಾಮ, ಕೃಷ್ಣ, ಆಂಜನೇಯ, ಗಣೇಶ, ಸುಬ್ರಹ್ಮಣ್ಯ ಮನೆಯಲ್ಲಿ ಅನೇಕ ಫೋಟೋಗಳು ದೇವಸ್ಥಾನ ಮಾಡ್ತಾ ಇದ್ದೀನಿ. ಅದ ಮೇಡಮ್ ಬೆಳಗ್ಗೆ ಎಂಥವ್ರನ್ನೇನೋ ಮಾತಾಡಿಬಿಟ್ಟು ಹೋದ್ರು. ಇಲ್ಲ ಹುಟ್ಟೋದ್ರು, ಬೆಳಗ್ಗೆನೇ ಹುಟ್ಟೋದ್ರು. ನಿಮ್ಮ ಹಣೆಯಲ್ಲಿ ಚುಕ್ಕೆ ಇಟ್ಕೊಂಡಿದ್ದೀರಲ್ಲ ಅಲ್ಲಿ ಆತ್ಮ ನೋಡ್ಕೊಳ್ಳಿ. ಹೊರಗಡೆ ಕೇಕ್ ಇನ್ನೂ ಲೇಟ್ ಅಂದರು ಸುರೇಶ್ ಸರ್. ಸರಿ ಹೋಗ್ತೀನಿ ಅನ್ನೋದು ಹುಟ್ಟೋರು. ಮಾಡಿದ್ದೀರಲ್ಲ ಹೊರಗಡೆ ಆತ್ಮ ಗಮನಿಸ್ಕೊಳ್ಳಿ. ಈಗ ಶಿವಲಿಂಗನ ನೋಡ್ತಾ ಮನಸ್ಸಲ್ಲೇ ಆ ಶಿವ ಪರಮಾತ್ಮ ಲಿಂಗದಿಂದ ಪ್ರಕಾಶಮಾನವಾಗಿರ್ತಕ್ಕಂಥ ಲೈಟ್ ಬರ್ತಾ ಇದೆ. ಬೆಳಕೇ ಬೆಳಕು ಕಾಣ್ತಾ ಇದೆ. ಮೂರು ವಿಭೂತಿ ಮಧ್ಯದಲ್ಲಿ ಚುಕ್ಕೆ ಇದೆ. ಆ ಚುಕ್ಕೆಯಿಂದ ಲೈಟ್ ಬರ್ತಾ ಇದೆ. ಆ ಬೆಳಕು ಬಂದು ಆತ್ಮನಾದ ನನಗೆ ಒಳಗಡೆ ಸೇರ್ಕೊಳ್ತಾ ಇದೆ. ಆ ಶಕ್ತಿ ನನ್ನಲ್ಲಿ ಏಕಾಗ್ರತೆ ಶಕ್ತಿ ಬರ್ತಾ ಇದೆ. ಹಾಗೂ ಬ್ರೈನ್ನಲ್ಲಿ ಮೆಮೊರಿ ಪವರ್ ಜಾಸ್ತಿ ಆಗ್ತಾ ಇದೆ. ಗಮನಿಸ್ಕೊಳ್ಳಿ. ನಿಮ್ಮ ಮನಸ್ಸು ಏಕಾಗ್ರ ಇದೆಯಾ? ಶಬ್ದದ ಕಡೆ ಹೋಯ್ತಾ? ಪಕ್ಕದಲ್ಲಿರೋ ಕಡೆ ಹೋಯ್ತಾ? ಎಲ್ಲೋಯ್ತು? ಎಲ್ಲಿ ಹೋಗ್ಬಾರ್ದು. ಇಲ್ಲ ಅದೇನು ರೆಡಿ ಮಾಡ್ತಾರೆ. ಪೈಪ್ ಮುರಿದೋಗಿದೆ ಅಂತೆ, ನೀರು ಬರ್ತಾ ಇಲ್ಲ ಅಂತೆ. ಅದಕ್ಕೆ ಅಷ್ಟು ಜನ ಇರೋದಿಲ್ಲ. ಭಾಳಷ್ಟು ಒಳ್ಳೆ ಏಕಾಗ್ರತೆ ಇದೆ. ಕೆಲವು ಮಕ್ಕಳು ಮಾತ್ರ ಆ ಕಡೆ ಈ ಕಡೆ ತಲೆ ಅಲ್ಲಾಡಿಸೋದು, ಏನೋ ಮಾಡೋದು ಮಾಡ್ತಾ ಇದ್ದೀರ. ಅವರೆಲ್ಲರೂ ಕೂಡ ದೇವ್ರ ಕಡೆನೇ ಗಮನ ಇದೆ. ಎಲ್ಲ ಕೈ ಜೋಡಿಸಿ ಓಂ ನಮಃ ಶಿವಾಯ ಮಾಡೋಣ. ಈಗ ಕೈ ಜೋಡಿಸಿ, ಕೈ ಮುಗೀರಿ. ಎಲ್ಲರೂ ಕೈ ಮುಗೀರಿ. ಓಂ ನಮಃ ಶಿವಾಯ, 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 ಓಂ
ಶಿವಲಿಂಗನೇ ಕಾಣಬೇಕು ನಿಮಗೆ, ಮಂತ್ರ ಹೇಳ್ಕೊಳ್ಳೋದು ಅಷ್ಟೇ ಅಲ್ಲ. ಓಕೆ 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 ಓಕೆ, ತುಂಬ ಚೆನ್ನಾಗಿ ಹೇಳಿದ್ರಿ, ಧನ್ಯವಾದಗಳು. ಈ ರೀತಿ ಧ್ಯಾನ ಮಾಡಬೇಕು. ಅರ್ಥವಾಯ್ತಾ? ಅರ್ಥ ಆಯ್ತಾ ಎಲ್ರಿಗೂ? ಏನಾದ್ರು ಅರ್ಥ ಆಗಿಲ್ಲ ಅಂದರೆ ಕೇಳ್ಬೋದು, ಹೇಳ್ಕೊಡ್ತೀವಿ. ನಮ್ಮನ್ನು ನಾವು ಒಳಗಡೆ ಇರುವಂಥ ಆತ್ಮ ಪ್ರಾಣ ಅಂತ ತಿಳ್ಕೋಬೇಕು, ಶಿವಲಿಂಗನ ಧ್ಯಾನ ಮಾಡಬೇಕು, ಶಿವ ಧ್ಯಾನ ಮಾಡಬೇಕು. ಹಾಗಾದ್ರೆ ಮೆಡಿಟೇಷನ್. ಶಿವನಿಂದ ಶಕ್ತಿ ಬರುತ್ತೆ, ಸೂರ್ಯನಿಂದ ಶಕ್ತಿ ಬರುತ್ತೋ ಇಲ್ಲ, ಆ ರೀತಿ ದೇವರಿಂದ ನಮಗೆ ಶಕ್ತಿ ಬರ್ತಾ ಇರುತ್ತೆ. ಓಕೆ, ಇಷ್ಟು ನಿಮ್ಮ ಶಾಲೆಯಲ್ಲಿ ವಿಚಾರಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಎಚ್ಚಮ್ಮ ಅವರಿಗೆ, ಸಾವಕಾಶವಾಗಿ ಕೇಳಿರೋಂಥ ಎಲ್ಲ ಮಕ್ಕಳಿಗೆ, ಎಲ್ಲ ಟೀಚರ್ಸ್ಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಕ್ಲಾಪ್ಸ್ ಮಾಡ್ರ. ಈಗ ಪಂಡಿತ ಕ್ಲಾಪ್ಸ್ ಮಾಡ್ರಾ. ಇನ್ನೂ ಎತ್ಕೊಂಡು ಹಂಚ್ಬೋದು, 2-2-3 ತಗೊಳ್ಳಿ, ಕೊಡಿ ಮಕ್ಕಳಿಗೆ ಕೊಡಿ, 2-2-3 ಕೊಡಿ, ಮನೆಗಳಲ್ಲಿ ಅಕ್ಕಪಕ್ಕ ಎಲ್ಲರಿಗೂ ಸಿಗಲಿ. ಕ್ಲಾಪ್ಸ್ ಮಾಡ್ರ, ಕ್ಲಾಪ್ಸ್ ಮಾಡಿ, ಗೂಗಲ್ ಇನ್ನು ಲೇಟ್ ಆದರೆ ನಾವು ಹೇಳ್ಕೊಟ್ಟಿದ್ದೀವಿ ಅನ್ಕೊಂತ ಸುಮ್ಮನೆ ಇದ್ದು. ದೇವರು ಹೇಳ್ಬಿಟ್ಟಿದ್ದಾರೆ, ಶಿವ ಎಲ್ಲರಿಗೂ ಸಂದೇಶ ಮುಗಿಸ್ಬಿಡ್ರಿ, ಯಾರು ಇದು ಮಾಡಬಾರ್ದು ಅಂತ. ಅದಕ್ಕೆ ಕಾಂಪ್ಲೇಂಟ್ ಕೊಡ್ತಾರೆ, ಯಾರು ಅರ್ಧಾಕ್ಬಿಡ್ರಿ, ದೇವರು ಯಶವಂತ್ ಎರಡು ಇಟ್ಕೊಂಡಾಗೆ ಮನೆಗಳಲ್ಲಿ ಹಂಚಿಕೊಳ್ಳೆ ಜ್ಞಾಪಿಸ್ಕೊಳ್ಳಿ. ನಿಮ್ಗೆ ಒಬ್ಬರಿಗೆ ಸಾಕು ಅಂದರೆ ಒಂದೇ ಇಟ್ಕೊಳ್ಳಿ, ಎಷ್ಟು ಬೇಕಾದ್ರೂ ಕೊಡ್ತೀವಿ, ಬಂಡಲೇ ಇದೆ. ಈ ಊರಲ್ಲಿ ಎಲ್ಲ ಓಕೆನಾ? ಓಕೆ, ಥ್ಯಾಂಕ್ ಯು. ಓಂ ಶಾಂತಿ.